ಸುಂದರಕಾಂಡದ ಹನುಮಂತ ದೇವರ ಸುಂದರ ಕಥೆಯ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಈಗ ಹನುಮನ ಚಿಂತನೆ 3 ದಿನದಲ್ಲಿ ನಡೀತಾ ಇದೆ. ಇವತ್ತು ಹನುಮ ಸಮುದ್ರ ಹಾರಿ ಲಂಕೆಯ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಲಂಕೆ ಸಮುದ್ರ ಹಾರುವುದಕ್ಕಿಂತ ಮುಂಚೆ ಹನುಮನ ಸೌಂದರ್ಯ ಅಂದರೆ ದೇವರ ಮೇಲಿರುವ ಭಕ್ತಿ, ಅಪಾರವಾದ ಭಕ್ತಿ, ಆ ಶ್ರದ್ಧೆ, ಆ ನಿಷ್ಠೆ, ಅದನ್ನು ನಾವು ಚಿಂತನೆ ಮಾಡಿದ್ದೇವೆ. ನಿನ್ನೆಯ ದಿನ ಹನುಮ ಹಾರಿ ಲಂಕೆಗೆ ಬರುವ ತನಕದ ಆ ಹನುಮನ ವೈಭವ, ಅದನ್ನು ನಾವು ನೋಡಿದ್ದೇವೆ. ಈ ಸೌಂದರ್ಯ ಅಂದರೆ 2, ಒಂದು ಹೊರಗಿನ ಸೌಂದರ್ಯ, ಅದಕ್ಕಿಂತ ಮಿಗಿಲಾಗಿ ಒಳಗಿನ ಸೌಂದರ್ಯ. ಅಂದರೆ ಆ ಲಂಕೆಗೆ ಹಾರುವಾಗ ಮೈನಾಕ ಸಿಕ್ಕಿತು. ಮೈನಾಕದ ಆಕರ್ಷಣೆ ತುಂಬ ಇತ್ತು. ಯಾವುದೇ ಆಕರ್ಷಣೆಗೆ ಒಳಗಾಗದೇ ಇರುವುದೇ ಒಂದು ಸೌಂದರ್ಯ. ನಮಗೆ ಸಾಮಾನ್ಯವಾಗಿ ನಮ್ಮದು ಚಾಪಲ ಬುದ್ಧಿ, ಯಾವುದು ನೋಡಿದರೂ ಕಂಡದ್ದೆಲ್ಲ ಬೇಕು ಅನ್ನುವ ಚಾಪಲ, ಅದು ಇಲ್ಲದೇ ಇರುವುದೇ ಒಂದು ಸೌಂದರ್ಯ. ಸಿಮ್ಮಿಕೆಯಂತಹ ಒಬ್ಬ ನರಭಕ್ಷಕಿ ಸಿಕ್ಕಿದಾಗ ಅವಳ ಜೊತೆಗೆ ಮಾಡಿದ ವ್ಯವಹಾರ, ಹನುಮನ ಆ ದೇವತೆಗಳ ಮೇಲಿರುವ ಪ್ರೀತಿಗೆ ಒಂದು ಒಳ್ಳೆಯ ಉದಾಹರಣೆ. ಇದು ಮತ್ತೊಂದು ಸೌಂದರ್ಯ. ನಾವು ದೇವತೆಗಳ ಮೇಲೆ ಪ್ರೀತಿ ಮಾಡಬೇಕು ಅನ್ನೋದನ್ನು ಹನುಮನಿಂದ ನಾವು ಕಲಿಯಬೇಕಾದ ಮತ್ತೊಂದು ಸೌಂದರ್ಯ. ಸಿಮ್ಮಿಕೆಯಂತಹ ಮಹಾದುಷ್ಟೆ, ಆಚೆ ಈಚೆ ಹೋಗುವವರಿಗೆಲ್ಲ ಪೀಡೆ ಕೊಡ್ತಕ್ಕಂತಹ ಛಾಯಾಗ್ರಹ, ಅವಳನ್ನು ಸಂಹಾರ ಮಾಡಿದ್ದು ಮತ್ತೊಂದು ಸೌಂದರ್ಯ. ಯಾರನ್ನು ಉಳಿಸಬೇಕು, ಯಾರನ್ನು ಅಳಿಸಬೇಕು, ಇದು ಆ ಒಳಗಿನ ವಿವೇಕದ ಸೌಂದರ್ಯ. ಹನುಮ ಹಾರಿ ಇಡೀ ಲಂಕೆಯ ವಿಹಂಗಮ ದೃಷ್ಟಿಯನ್ನು ನೋಡಿ, ಏನು ಮಾಡಬೇಕು ಅನ್ನೋದನ್ನು ನೋಡಿ ಪುಟ್ಟ ರೂಪದಿಂದ ಒಳಗೆ ಪ್ರವೇಶ ಮಾಡ್ತಾನೆ ಹನುಮ. ಮೊದಲು ಲಂಕಾಭಿಮಾನಿಯ ಲಂಕೆಯ ಕಾವಲುಗಾರ್ತಿ ಅವಳನ್ನು ಸಂಹಾರ ಮಾಡುವುದರ ಸಂಹಾರ ಅಲ್ಲ, ಅವಳನ್ನು ಪರಾಜಯಗೊಳಿಸಿ ಅಲ್ಲಿಂದ ಓಡಿಸಿದ. 2 ಜನ ಕಾವಲುಗಾರರು ಸಮುದ್ರ ಮಧ್ಯದಲ್ಲಿ ಕಾವಲುಗಾರತನ ಮಾಡಿದಂತಹ ಸಿಮ್ಮಿಕೆಯನ್ನು ಸಂಹಾರ ಮಾಡಿದ. ಕೋಟೆಯ ಒಳಗೆ ಲಂಕೆಯನ್ನು ರಕ್ಷಣೆ ಮಾಡತಕ್ಕಂತಹ ಒಬ್ಬ ಹೆಣ್ಮಗಳು, ಲಂಕಾಭಿಮಾನಿ ದೇವತೆ, ಅವಳನ್ನು ಅಲ್ಲಿಂದ ಕಳುಹಿಸಿಕೊಟ್ಟ. ಅರ್ಥಾತ್ ಲಂಕೆಗೆ ರಕ್ಷಣೆ ಮಾಡುವವರು ಇನ್ನೂ ಇಲ್ಲ. ಜೀವನದಲ್ಲಿ 2 ಅಂಶ, ಲಂಕ ಅಲಂಕ ಅಂತ. ಅಲಂಕ ಅಂತಂದರೆ ಕ ಅಂದರೆ ತೃಪ್ತಿ, ಇದು ಲಂಕ ಅಂದರೆ ತೃಪ್ತಿ ಇಲ್ಲದೇ ಇದ್ದಂತಹ ಜಾಗ. ಅದಕ್ಕೆ ವಾಚ್ಮ್ಯಾನ್ ಯಾಕೆ ಬೇಕು ಅಂದರೆ ಅದೆಲ್ಲ ನಮ್ಮಿಂದ ದೂರ ಆಗಬೇಕು. ಹಾಗಾಗಿ ಹನುಮ ರಾವಣನ ದೌಷ್ಟ್ಯದ ಆ ವೈಭವೀಕರಣ, ಅದಕ್ಕೊಂದು ರಕ್ಷಣೆ ಬೇಡ ಅಂತ ರಕ್ಷಕಿಯರನ್ನೆಲ್ಲ ಅಲ್ಲಿಂದ ಕಳುಹಿಸಿಕೊಟ್ಟ. ಹನುಮನ ಸೌಂದರ್ಯದ ಚಿಂತನೆಯ ಜೊತೆಗೆ ಲಂಕೆಗೆ ಪ್ರವೇಶ ಮಾಡ್ತಾನೆ. ಲಂಕೆಯಲ್ಲಿ 3 ಚಿಂತನೆ ನಾವು ಮಾಡಬೇಕಾದ್ದು. ಒಂದು, ಅಲ್ಲಿರತಕ್ಕಂತಹ ರಾಕ್ಷಸಿಯರ ವರ್ತನೆಗಳು. 2ನೇದ್ದು ಸೀತಾದೇವಿಯ ಅನುಸಂಧಾನ. 3ನೇದ್ದು ರಾವಣನ ಪರಿವಾರದ ಜೊತೆಗೆ ಹನುಮ ಮಾಡಿದ ವ್ಯವಹಾರ. ಅದು ನೋಡಿದರೆ ನಮ್ಮ ಈ ಬಾರಿಯ ಚಿಂತನೆ ಮುಗೀತದೆ. ಹನುಮ ಲಂಕೆಯೊಳಗೆ ಪ್ರವೇಶ ಮಾಡಿದರೆ ರಾತ್ರಿ ಕಾಲ ನೋಡಿದರೆ ಸೀತಾದೇವಿಯನ್ನು ಅನ್ವೇಷಣೆ ಮಾಡಬೇಕು. ಒಂದು ಬ್ರಹ್ಮಚಾರಿಗೆ ಎದುರು ಬಂದ ಅಡ್ಡಿ ಆತಂಕಗಳು ಎಷ್ಟು ನಾವು ಮೊದಲಿಂದಲೂ ನೋಡಿಕೊಂಡು ಬಂದಿದ್ದೇವೆ. ಇವತ್ತು ಮತ್ತೊಂದು ಘಟನೆ ಅಂತಂದರೆ, ಲಂಕೆಯ ಒಳಗೆ ಪ್ರವೇಶ ಮಾಡಿದರೆ ಹೆಣ್ಮಕ್ಕಳು ಮಲಗಿದ್ದಾರೆ, ಉದ್ದಗಲಕ್ಕೆ ಮಲಗಿದ್ದಾರೆ. ರಾತ್ರಿಯಲ್ಲಿ ಮಲಗಲಿ ಬೇಡ ಅಂತಲ್ಲ, ಆ ವಾಲ್ಮೀಕಿ ರಾಮಾಯಣದಲ್ಲಿ ಚಿತ್ರಿಸ್ತಾರೆ, ಅಸ್ತವ್ಯಸ್ತವಾಗಿ ಮಲಗಿದ್ದಾರೆ ಅಂತ. ಕುಡಿದು ಮಾಂಸ ತಿಂದು ಯದ್ವಾತದ್ವ ಮಲಗಿರ್ತಕ್ಕಂತಹ ಹೆಣ್ಮಕ್ಕಳು. ಹನುಮನಿಗೆ ಎಂಥ ಸಮಸ್ಯೆ ಅಂತ ನೀವು ಆಲೋಚನೆ ಮಾಡಿ. ಒಬ್ಬ ಬ್ರಹ್ಮಚಾರಿ ಹೆಣ್ಮಕ್ಕಳನ್ನು ನೋಡಬಾರ್ದು, ಅದು ಅಸ್ತವ್ಯಸ್ತ ವಸ್ತ್ರದಲ್ಲಿ ನೋಡಲೇಬಾರ್ದು. ಆದರೆ ಹನುಮನಿಗೆ ನೋಡುವುದು ಅನಿವಾರ್ಯ. ರಾಮದೇವರು ಮಾಡಿದ ಪರೀಕ್ಷೆ ಅದು ಎಷ್ಟು ದೊಡ್ಡದು. ಯಾಕೆ ನೋಡಬೇಕು ಅಂತಂದರೆ ಹನುಮ ಪಿಕ್ನಿಕ್ಕಿಗೋಸ್ಕರ ಬಂದದ್ದಲ್ಲ.
ಮಾರ್ಗಮಾಣ ಬಹಿಶ್ಚಾಂತಹ, ಸೀತಾದೇವಿಯನ್ನು ಹುಡುಕದಕ್ಕೋಸ್ಕರ ಬಂದದ್ದು. ಸೀತಾದೇವಿಯನ್ನು ಎಲ್ಲಿ ಹುಡುಕಬೇಕು? ಗಂಡಸರ ಮಧ್ಯದಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ, ಹೆಣ್ಮಕ್ಕಳ ಮಧ್ಯದಲ್ಲಿ ನೋಡಬೇಕು. ಹೆಣ್ಮಕ್ಕಳು ನೋಡಿದರೆ ವಸ್ತ್ರ ರಹಿತರಾಗಿ ಪಾನಮತ್ತರಾಗಿ ಒಬ್ಬರ ಮೇಲೆ ಒಬ್ಬರು ಕೈ ಹಾಕ್ಕೊಂಡು ಯದ್ವಾ ತದ್ವಾ ಮಲಗಿದ್ದಾರೆ. ಅದನ್ನು ನೋಡಬೇಕು. ನೋಡಿ ಬ್ರಹ್ಮಚಾರಿ ಹನುಮ ನೋಡಿದ. ಇಡೀ ಹೆಣ್ಮಕ್ಕಳ ರಾಶಿಯನ್ನು ನೋಡಿ ಎಲ್ಲಿಯೂ ಸೀತೆ ಇಲ್ಲ. ಕೊನೆಗೆ ಒಂದು ಕೋಣೆಯೊಳಗೆ ಹೋದರೆ ರಾವಣನ ಪಕ್ಕದಲ್ಲಿ ಮಲಗಿದ್ದಾಳೆ. ಅದು ಹನುಮ ನೋಡಿದ, ತುಂಬ ಖುಷಿಯಾಯಿತು. ಸೀತಾದೇವಿ ಸಿಕ್ಕಿದ್ಲು ಅಂತ ಕೂಡಲೇ ತಿದ್ದಿಕೊಂಡ. ಸೀತಾದೇವಿ ರಾವಣನ ಜೊತೆಗಿರಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಬೇರೆ ರಾವಣನ ಹೆಂಡತಿ ಅಂತ ತೀರ್ಮಾನ ಮಾಡಿ ಕೊನೆಗೆ ಸೀತೆ ಸಿಗಲಿಲ್ಲ. ಒಂದು ಕ್ಷಣ ಹನುಮನ ಸೌಂದರ್ಯ, ಸುಂದರ ಕಾಂಡ ಹೇಳೋದು, ಆ ಒಳಗಿನ ಮನಸ್ಸಿನ ಸೌಂದರ್ಯ ಎಷ್ಟು ಚೆನ್ನಾಗಿತ್ತು ಅಂತ. ಅಂದರೆ ಒಬ್ಬ ಬ್ರಹ್ಮಚಾರಿಯಾಗಿ ಅಷ್ಟೂ ಹೆಣ್ಮಕ್ಕಳನ್ನು ನೋಡಬೇಕು. ನೋಡಿದ ಸೀತೆ ಇಲ್ಲ ಅಂತ ಮತ್ತೆ ರಿಸಲ್ಟ್ ಹೇಳಬೇಕು. ಒಂದು ಸಲ ನೋಡಬೇಕಾ? ನೋಡಿದ್ರ ಹನುಮ ಬ್ರಹ್ಮಚರ್ಯಲ್ಲಿ ಹೋಯಿತು, ಸೌಂದರ್ಯನೇ ಹೋಯ್ತಲ್ಲ. ಹನುಮ ಅದನ್ನು ನಮ್ಮ ಜೊತೆಗೆ ಹಂಚಿಕೊಂಡ. ನನ್ನ ಬ್ರಹ್ಮಚರ್ಯಕ್ಕೆ ತೊಂದರೆ ಬರಲಿಲ್ಲ. ಯಾಕೆ ಅಂತಂದರೆ ನಾನು ನೋಡಿದ್ದ ಹೌದು ಹೆಣ್ಮಕ್ಕಳನ್ನು, ಆದರೆ ಯಾವ ಹೆಣ್ಮಕ್ಕಳ ಚಿತ್ರನೂ ನನ್ನ ಮನಸ್ಸಲ್ಲಿ ಮೂಡಲಿಲ್ಲ ಅಂತ. ಸಾಮಾನ್ಯವಾಗಿ ಒಬ್ಬರನ್ನು ನೋಡಿದರೆ ಅವರ ಚಿತ್ರ ನಮ್ಮ ಮನಸ್ಸಲ್ಲಿ ಮೂಡಿರ್ತದೆ, ಆ ಕಣ್ಣು ಕ್ಲಿಕ್ ಮಾಡ್ತದೆ, ಮನಸ್ಸಿನೊಳಗೆ ಚಿತ್ರ ಮೂಡಿರ್ತದೆ. ಹನುಮ ಆಲೋಚನೆ ಮಾಡಿದ, ಯಾವುದಾದ್ರೂ ಒಂದು ಹೆಣ್ಣಿನ ಮುಖ ನನ್ನ ಮನಸ್ಸಲ್ಲಿ ಮೂಡುತ್ತಾ ಅಂತ. ಯಾವ ಹೆಣ್ಣಿನ ಚಿತ್ರನೂ ಬಿಡಲಿಲ್ಲ, ಯಾವ ಹೆಣ್ಣಿನ ದುರವಸ್ಥೆನೂ ಅವನ ಮನಸ್ಸಲ್ಲಿ ಮೂಡಲಿಲ್ಲ. ಇಂದ್ರಿಯ ಸರಿ ಇದೆ ಇಲ್ಲ ಅಂತ ತೀರ್ಮಾನ ಮಾಡೋದು ಯಾವುದರಿಂದ ಅಂದರೆ ಮನಸ್ಸಿನಿಂದ. ಮನಸ್ಸು ಹಾಳಾಯಿತು ಅಂತಂದರೆ ನನ್ನ ಇಂದ್ರಿಯಗಳು ಕೆಟ್ಟೋಯಿತು ಅಂತ ಅರ್ಥ. ಹನುಮ ಕೊನೆಗೊಂದು ಆತ್ಮಸಮೀಕ್ಷೆ ಮಾಡ್ತಾನೆ. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ. ಈ ಮನಸ್ಸು ಇಂದ್ರಿಯದ ಪ್ರವೃತ್ತಿಗೆ ಕಾರಣ ಅಂತ. ಅಂದರೆ ನೋಡಬೇಕಾದ್ರೆ, ಜ್ಞಾನ ಬರಬೇಕಾಗಿದ್ದರೆ ಮನಸ್ಸಿರಬೇಕು. ಎಷ್ಟೋ ಸಲ ಉಡುಪಿಗೆ ಬರ್ತಾರೆ ಜನ, ಕೃಷ್ಣನನ್ನು ನೋಡ್ತಾರೆ, ಸ್ವಾಮಿಗಳನ್ನು ನೋಡಿ ಹೋಗ್ತಾರೆ. ನನ್ನ ಹತ್ರನೂ ಬರ್ತಿದ್ರು. ಬಂದರೆ ನಾನು ದೊಡ್ಡವರ ಹತ್ರ ಎಲ್ಲ ಹೇಳ್ತಿರಲಿಲ್ಲ. ಚಿಕ್ಕ ಮಕ್ಕಳು ಸಿಕ್ಕಿದರೆ ಕೇಳ್ತೇನೆ ಸಾಮಾನ್ಯವಾಗಿ, ಮಗು ನೀನು ಕೃಷ್ಣನನ್ನು ನೋಡಿದ್ದೀಯಾ ಅಂತ. ಹೌದು ಅಂತ ಹೇಳುತ್ತೆ. ನಾನು ತಕ್ಷಣ ಕೇಳ್ತೇನೆ, ಕೃಷ್ಣನಿಗೆ ಎಷ್ಟು ಬಾಹು ನೋಡಿದ್ದೀಯಾ ನೀನು ಅಂತ. ಸ್ವಾಮಿಗಳು ಪ್ರಶ್ನೆ ಕೇಳಬೇಕಾದ್ರೆ 2 ಇರಲಿಕ್ಕಿಲ್ಲ, ಆ ಮಗು ತರ್ಕ ಮಾಡೋದು, 4 ಇರಬೇಕು ಅಂತ. ಆ ಪಕ್ಕದಲ್ಲಿದ್ದ ಅಪ್ಪ ಮೇಲೆ ಹೇಳಿಕೊಡು, 4 ಹೇಳು ಅಂತ. ಹೇಳು 4 ಕೈ ಅಂತ. ನಾನು ಯಾಕೆ ಹೇಳಿದೆ ಅಂತಂದರೆ, ನಾವು ಕೃಷ್ಣನನ್ನು ನೋಡ್ತೇವೆ, ನಾವು ಎಷ್ಟು ಕೈ ಅಂತಲೇ ನಮ್ಗೆ ಗೊತ್ತಿಲ್ಲ, ಆ ಕೈಯಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ. ನಾವು ಹನುಮನ ಹತ್ರ ಬರ್ತೇವೆ, ನೋಡ್ತೇವೆ, ಏನೋ ನೋಡಿ ಏನೋ ಹೋಗಿ ಬಿಡ್ತೇವೆ ನಾವು. ಅಂದರೆ ನಮ್ಮ ನೋಡುವ ಕ್ರಮ ಹೇಗಿರ್ತದೆ ನೋಡಿ. ನಮ್ಮ ಮನಸ್ಸು ದೇವರನ್ನು ನೋಡುವಾಗ ಎಲ್ಲಿಯೋ ಇರ್ತದೆ. ಮನಸ್ಸು ಇದ್ದು ನೋಡಿದರೆ ಅಲ್ಲಿರುವ ಚಿತ್ರ ಎಲ್ಲ ನಮ್ಮ ಮನಸ್ಸಲ್ಲಿ ಮೂಡಿರ್ತದೆ. ಕೃಷ್ಣ ಎಷ್ಟು ಕೈಯಲ್ಲಿ ಕಡಗೋಲು ಹಿಡ್ಕೊಂಡಿದ್ದಾನೆ, ಕೈಯಲ್ಲಿ ಹಗ್ಗ ಹಿಡ್ಕೊಂಡಿದ್ದಾನೆ. ಕೃಷ್ಣ ಅವನ ಸೌಂದರ್ಯ ಅದೆಲ್ಲ ಚಿತ್ರ ಮನಸ್ಸಲ್ಲಿ ಮೂಡಬೇಕಾಗಿದ್ದರೆ ಮನಪೂರ್ವಕವಾಗಿ ಇಂದ್ರಿಯದಿಂದ ನೋಡಿದರೆ ಆ ಚಿತ್ರ ಬೀಳುತ್ತೆ. ನಾವು ದೇವಸ್ಥಾನಕ್ಕೆ ಹೋದರೆ ನಮ್ಮ ಮನಸ್ಸಲ್ಲಿ ಏನು ಚಿತ್ರ ಬೀಳುತ್ತೆ ಹೇಳಿ? ಅಲ್ಲಿ ಹೆಗ್ಗಣ ಇತ್ತು, ಇಲಿ ಇತ್ತು, ಜಿರಳೆ ಓಡ್ತಾ ಇತ್ತು. ಎಷ್ಟು ಜಿರಳ್ರಿ! ನಮ್ಮ ಮನಸ್ಸು ಕೊಟ್ಟದ್ದು ನೋಡಲಿಕ್ಕೆ, ಆ ಜಿರಳೆ ಲೆಕ್ಕ ಮಾಡಲಿಕ್ಕೆ ಇಲಿ ಹೆಗ್ಗಣ ಲೆಕ್ಕ ಮಾಡಲಿಕ್ಕೆ ದೇವಸ್ಥಾನದೊಳಗೆ ನಾವು ಬರಬೇಕಾ? ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ. ನಮ್ಮ ಇಂದ್ರಿಯ ಆ ಕ್ಲಿಕ್ ಮಾಡಬೇಕಾದ್ರೆ ಮನಪೂರ್ವಕವಾಗಿ ನೋಡಿರಬೇಕು. ಹನುಮ ಹೇಳ್ತಾನೆ, ನಾನು ಹೆಣ್ಮಕ್ಕಳನ್ನು ನೋಡಿದ್ದು ಹೌದು, ಆದರೆ ಯಾವ ಹೆಣ್ಣನ್ನೂ ಕೂಡ ನಾನು ಮನಪೂರ್ವಕವಾಗಿ ನೋಡಲಿಲ್ಲ. ಹಾಗಾಗಿ ಯಾವ ಚಿತ್ರನೂ ನನ್ನ ಮನಸ್ಸಲ್ಲಿ ಮೂಡಲಿಲ್ಲ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ವಿಕೃತಿ ಬರಲಿಲ್ಲ. ಸೀತೆಯನ್ನು ಹುಡುಕುವ ಕೆಲಸ ಮಾತ್ರ ಮಾಡಿದ್ದೇನೆ, ಅದು ರಾಮಾಜ್ಞೆ. ಅದು ಯಾವ ಹೆಣ್ಣಿನ ಮೇಲೂ ನನಗೆ ದುರಭಿಮಾನ ಬರಲಿಲ್ಲ ನನಗೆ. ಹಾಗಾಗಿ ನನಗೇನೂ ಆಗಲಿಲ್ಲ. ನಮ್ಮ ದಿನ ನಾವು ಬೆಳಗಿನಿಂದ ರಾತ್ರಿ ನಾವು ಏನು ಮಾಡಿದ್ದೇವೆ, ರಾತ್ರಿಯಲ್ಲಿ ಒಂದು ಸಲ ಆತ್ಮಾವಲೋಕನ ಮಾಡಬೇಕಂತೆ. ಬೆಳಗಿನಿಂದ ರಾತ್ರಿ ತನಕ ನಾನೇನು ಮಾಡಿದೆ ಇವತ್ತು, ಎಷ್ಟು ಒಳ್ಳೆಯ ಕೆಲಸ, ಎಷ್ಟು ಕೆಟ್ಟ ಕೆಲಸ, ಯಾವುದು ಮಾಡಬಾರ್ದು ಅಂತ ಹೇಳಿದ್ದಾರೆ, ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಲಂಕೆಯಲ್ಲಿ ಅನ್ವೇಷಣೆ. ಕೊನೆಗೆ ಹನುಮ
ಒಂದು ಚಿಕ್ಕ ತೊರೆ, ನದಿಗಿಂತ ಚಿಕ್ಕದು, ಚಿಕ್ಕ ತೊರೆ ಹರಿತಾ ಇತ್ತು ಅಲ್ಲಿ. ಅದನ್ನು ನೋಡಿದ ಹನುಮ ತುಂಬ ಇಷ್ಟ ಆಯಿತು. ಹನುಮ ನೋಡಿದ, ನನಗೆ ಸೀತಾದೇವಿ ಸಿಗ್ತಾಳೆ ಇವತ್ತು ಅಂತ ಚಿಂತನೆ ಮಾಡ್ತಾನೆ. ಯಾಕೆಂತಂದರೆ ಸಂಧ್ಯಾವಂದನೆ ಮಾಡಲಿಕ್ಕೋಸ್ಕರ ಸೀತಾದೇವಿ ಈ ನದಿಗೆ ಬರ್ತಾಳೆ ಸ್ನಾನ ಮಾಡಲಿಕ್ಕೆ. ಆಗ ಅಮ್ಮನನ್ನು ನೋಡ್ಬೋದು, ನಾನು ಅಮ್ಮನ ಹತ್ರ ಮಾತಾಡಬಹುದು, ಅಮ್ಮನಿಗೆ ಏನು ಕೊಡಬೇಕೋ ಕೊಡ್ಬೋದು, ಏನು ತೆಗೊಳ್ಬೇಕೋ ತೆಗೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಕಾಯ್ತಿದ್ದ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಸಂಧ್ಯಾವಂದನೆಗೋಸ್ಕರ ಸೀತಾದೇವಿ ಈ ಜಾಗಕ್ಕೆ ಬರ್ತಾಳೆ. ನಿಮ್ಮ ಮನಸ್ಸಿಗೆ ಬಂತು, ಅಲ್ರಿ ಹೆಣ್ಮಕ್ಕಳೆಲ್ಲ ಜಪ ಪೂಜೆ ಎಲ್ಲ ಮಾಡೋದುಂಟಾ ಅಂತ. ಇನ್ನು ಸ್ವಲ್ಪ ಸಮಯ ಹೋದ ಮೇಲೆ ಕೇಳೋದುಂಟು, ಅದು ಜಪ ಪೂಜೆ ಎಲ್ಲ ಗಂಡಸರು ಮಾಡೋದುಂಟಾ ಅಂತ. ಯಾಕೆಂದರೆ ಇವತ್ತು ನಾವು ನಾಸ್ತಿಕರಾಗ್ತಾ ಇದ್ದೇವೆ, ನಮಗೆ ಪುರ್ಸೋತಿಲ್ಲ ಅಂತ ಹೇಳ್ತೇವೆ. ಇವತ್ತು ಲೌಕಿಕ ಜಂಜಾಟದಲ್ಲಿ ನಾವು ಮುಳುಗಿದ್ದೇವೆ. ನಮಗೆ ದೇವರು ಮಾಡಿದ ಉಪಕಾರಕ್ಕೆ ಬೆಳಗ್ಗೆದ್ದೊಂದು 3 ಅರ್ಘ್ಯವನ್ನು ದೇವರಿಗೆ ನಾವು ಕೊಡಬೇಕು. ಒಂದು 100 ಬಾರಿ ದೇವರ ನಾಮವನ್ನು ನಾವು ಸ್ಮರಣೆ ಮಾಡಬೇಕು. ಇದೊಂದು ಕೃತಜ್ಞತೆ. ಇವತ್ತು ಸಂಧ್ಯಾಕಾಲದಲ್ಲಿ ನಾವು ದೇವರಿಗೆ ಏನಾದರೂ ಸೇವೆಯನ್ನು ಸಲ್ಲಿಸಿದರೆ ದೇವರು ನಮ್ಮ ಜೀವನದ ಸಂಧ್ಯೆಯನ್ನು ಚೆನ್ನಾಗಿ ಅದನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾನೆ. ಅದು ಚಿಹ್ನೆ. ಹನುಮ ಹುಡುಕ್ತಾ ಮುಂದೆ ಬಂದರೆ ಅಶೋಕವನಿಕಾ ವೃಕ್ಷಕ್ಕೇನು ಹೆಸರು? ಶೋಕರಹಿತವಾದ ವೃಕ್ಷಗಳು. ಆದರೆ ಅಲ್ಲಿ ಸೀತಾದೇವಿಗೆ ಶೋಕನೇ. ಆ ಅಶೋಕವನಿಕಾದಲ್ಲಿ ಶಿಂಶಪ ಅನ್ನುವ ವೃಕ್ಷ, ಅದರ ಬುಡದಲ್ಲಿ ಸೀತಾದೇವಿ ರಾಕ್ಷಸಿಯರ ಕಾವಲುಗಾರರಾಗಿರುವಂತಹ ಜಾಗದಲ್ಲಿ ರಕ್ಷಣೆಯಲ್ಲಿ ಸೀತಾದೇವಿ ಅಳ್ತಾ ಇದ್ದಾಳೆ. ನಿಜವಾಗಿ ಸೀತಾದೇವಿ ಅಳ್ತಾಳೆ ಅಂತ ನಾವು ಹೇಳಬಾರ್ದು. ಆದರೆ ಸೀತಾದೇವಿ ಅಳ್ತಾಳೆ ಅಂತ ನಾವು ಯಾಕೆ ಒತ್ಕೊಟ್ಟು ಹೇಳ್ತೇನೆ ಅಂತಂದರೆ, ಗಂಡನ ವಿಯೋಗದಲ್ಲಿ ಹೆಣ್ಮಕ್ಕಳು ಹೇಗಿರಬೇಕು ಅನ್ನುವ ಆದರ್ಶ ರಾಮಾಯಣ ಹೇಳುತ್ತೆ. ಏಕ ವೇಣೀಧರ, ಏಕ ವಸ್ತ್ರಧರ ಎರಡು ಹೇಳುತ್ತೆ. ಒಂದೇ ಬಟ್ಟೆಯನ್ನು ಮೇಲೆಲ್ಲ ಸುತ್ತಿಕೊಂಡು ಸೀತಾದೇವಿ ಇದ್ಲು. ಅರ್ಥಾತ್ ಡೆಕೋರೇಷನ್ ಮಾಡಲಿಲ್ಲ, ಅಲಂಕಾರ ಮಾಡಲಿಲ್ಲ, ಕೇಶವೇಷ ಮಾಡಲಿಲ್ಲ. ಯಾಕೆಂತಂದರೆ ನಮ್ಮ ಅಲಂಕಾರ ಗಂಡ ಜೊತೆಗಿದ್ದಾಗ ಮಾತ್ರ, ಇಲ್ಲದಿದ್ದರೆ ಅದು ಗಂಡಾಂತರ. ಇದು ಸೀತಾದೇವಿಯಿಂದ ನಾವು ಕಲಿಬೇಕಾದ್ದು. ಹನುಮ ನೋಡ್ತಾ ಇದ್ದರೆ ಮಧ್ಯರಾತ್ರಿಯಲ್ಲಿ ರಾವಣ ಬಂದಂತೆ, ಪಂಜಿನ ಮೆರವಣಿಗೆಯಲ್ಲಿ ಬಂದಂತೆ. 100 ಹೆಣ್ಮಕ್ಕಳು ಆಚೆ ಈಚೆ ಕೈ ಹಿಡೀಲಿಕ್ಕೆ, ಕಾಲುವತ್ತಲಿಕ್ಕೆ ಇಂತಹ ಸೇವೆಯ ಜೊತೆಗೆ ರಾವಣ ಬರ್ತಿದ್ದಂತೆ. ಹನುಮ ಅದನ್ನು ನೋಡಿದ, ಪ್ರಚ್ಛನ್ನನಾಗಿ ಅಡಗಿ ಕೂತು ನೋಡಿದ. ಸೀತೆ ಹತ್ರ ಬಂದ. ರಾಮಾಯಣದಲ್ಲಿ ಭಾಳ ಪ್ರಮುಖವಾದ ಇದೊಂದು ಘಟ್ಟ, ತುಂಬ ಸುಂದರವಾದ ಭಾಗ. ಸಂಕ್ಷಿಪ್ತವಾದ ಚಿಂತನೆ ಅಷ್ಟೇ ಇವತ್ತು. ಆ ರಾವಣ ಬರ್ತಾನೆ, ಸೀತಾದೇವಿಯನ್ನು ಮಾತಾಡಿಸ್ತಾನೆ. ಆ ಮಾತಾಡಿಸೋದು ತುಂಬ ಚೆನ್ನಾಗಿದೆ. ಸೀತಾದೇವಿ ಅದಕ್ಕೆ ಉತ್ತರ ಕೊಡ್ತಾಳೆ. ತೃಣಂ ಅಂತರದ ಕೃತ್ವ, ಒಂದು ಹುಲ್ಲನ್ನು ಮಧ್ಯದಲ್ಲಿಟ್ಟು ರಾವಣನಿಗೆ ಉತ್ತರ ಕೊಡ್ತಾಳೆ. ಅದು ಹುಲ್ಲು ಯಾಕೆ ಅಡ್ಡವಾಗಿ ಇಡ್ತಾಳೆ ಅಂದರೆ, ಇಂತಹ ದುಷ್ಟರ ಜೊತೆಗೆ ಹೆಣ್ಮಕ್ಕಳು ಮಾತಾಡಬಾರ್ದು. ಯಾಕೆಂತಂದರೆ ನಮ್ಮ ರಕ್ಷಣೆ ನಾವು ಮಾಡಿಕೊಡಬೇಕಾದ್ದು. ಯಾಕಂದರೆ ರಾವಣ ಈಗಾಗಲೇ ಪರಸ್ತ್ರೀ ಅಪಹರಣ ಮಾಡೋದ್ರಲ್ಲಿ ತುಂಬ ಪ್ರಬಲನಾದವ. ಇದು ಇಡೀ ಜಗತ್ತಿಗೆ ಒಂದು ಸಂದೇಶ. ದುಷ್ಟರಾದ, ಪರಿಚಯ ಇಲ್ಲದಿದ್ದವರ, ಮೂರ್ಖರಾದ ಪರಪುರುಷರ ಜೊತೆಗೆ ಹೆಣ್ಮಕ್ಕಳು ಮಾತಾಡಬೇಡಿ ಅಂತ ನಮಗೆ ಆ ಸೀತಾದೇವಿ ಕೊಟ್ಟ ಎಚ್ಚರ. ಆ ತೃಣ ಹುಲ್ಲನ್ನು ಮಧ್ಯದಲ್ಲಿ ಇಟ್ಟಿದ್ದಾಳಂತೆ. ರಾವಣನಿಗೆ ಹೇಳ್ತಾಳಂತೆ, ನಿನಗೆ ಇದೇ ಆಹಾರ ಅಂತ. ಹುಲ್ಲನ್ನು ತಿನ್ನುವುದು ಯಾರು? ಮನುಷ್ಯರು ಹುಲ್ಲು ತಿನ್ನುವುದಿಲ್ಲ, ವಿವೇಕ ಇದ್ದವರು ಹುಲ್ಲು ತಿನ್ನುವುದಿಲ್ಲ. ಹುಲ್ಲು ತಿನ್ನುವುದು ಯಾರು? ವೃಷಭಗಳು, ಗೂಳಿಗಳು, ಎತ್ತುಗಳು ಹುಲ್ಲು ತಿನ್ನೋದು. ರಾವಣ, ನೀನು ಹುಲ್ಲು ತಿನ್ನುವ ಜಾತಿಯ ಎತ್ತಿನವ. ಎತ್ತಿಗೆ ಗಂಡು ಹೆಣ್ಣು ಯಾವುದು ಅದ್ರಲ್ಲಿ ವಿವೇಕ ಇಲ್ಲ ಅವುಗಳಿಗೆ ನನ್ನ ಹೆಂಡತಿ ಅಂತ ವಿಭಾಗ ಇಲ್ಲ, ಸ್ತ್ರೀ ಪರಸ್ತ್ರೀ ಅನ್ನುವ ವಿಭಾಗ ಇಲ್ಲ. ರಾವಣ, ನಿನಗೂ ಈ ಹೋರಿಗೂ ಏನು ವ್ಯತ್ಯಾಸ? ಎರಡೂ ಒಂದೇ ಅಂತ ಆ ಹುಲ್ಲನ್ನು ಮಧ್ಯದಲ್ಲಿ ಇಡ್ತಾಳೆ. ರಾಮಾಯಣ ಹೇಳುತ್ತೆ, ಸೀತಾದೇವಿ ಆ ಹುಲ್ಲನ್ನು ಯಾಕೆ ಇಟ್ಲು ಅಂತಂದರೆ,
ಚಿತ್ರಕೂಟದಲ್ಲಿರುವಾಗ ಸೀತಾದೇವಿಯ ಮೈ ಮುಟ್ಟಿದ ಒಬ್ಬ ಕಾಕಾಸುರ, ಸುಂದರವಾದ ಪ್ರಸಂಗ ಅದೊಂದು. ಆ ಕಾಕಾಸುರ ಮೈ ಮುಟ್ಟಿದರೆ ರಾಮದೇವರು ಅಲ್ಲಿಯೇ ಇದ್ದ ಒಂದು ಗರಿಕೆಯ ಹುಲ್ಲನ್ನು ತೆಗೆದು ತುಟಿಯಲ್ಲಿ ಅದಕ್ಕೆ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಪ್ರಯೋಗ ಮಾಡಿದರೆ ಉರಿಯುವ ಕೆಂಡಾಮಂಡಲ ಆಯಿತು. ಆ ಕಾಕಾಸುರನನ್ನು ಬೆನ್ನಟ್ಟಿಕೊಂಡು ಹೋದ ಕತೆ, ರಾವಣ ನಿನಗೂ ತಪ್ಪಿದ್ದಲ್ಲ, ಈ ಹುಲ್ಲುಗಡ್ಡಿ ರಾಮನ ಕೈಗೆ ಸಿಕ್ಕಿದರೆ ಇದು ಬ್ರಹ್ಮಾಸ್ತ್ರವಾಗಿ ನಿನ್ನನ್ನು ಜೀವಂತ ಸುಡುತ್ತದೆ ಅನ್ನುವ ಎಚ್ಚರಿಕೆಯನ್ನು ಸೀತಾದೇವಿ ಕೊಟ್ಟಿದ್ದಾಳೆ ಅಂತ. ರಾವಣನ 10 ತಲೆ ಇದೆ ಅಂತ ಸೀತಾದೇವಿ ಅವನ ಹತ್ರ ಮಾತಾಡಲಿಕ್ಕೆ ಹೋಗಲಿಲ್ಲ, ಆ ಹುಲ್ಲಿನ ಮೂಲಕ ಹೇಳಿದ್ಲಂತೆ. ಅಂದರೆ ಅವನ ಯಾವುದೇ ಸೌಂದರ್ಯಕ್ಕೆ ಆಕರ್ಷಣೆಗೆ ಒಳಗಾಗದೇ ಇರತಕ್ಕಂಥವಳು ಸೀತಾದೇವಿಯ ಪಾತಿವ್ರತ್ಯ ಎಷ್ಟು ಅಂತ. ರಾವಣ ಕೊನೆಗೊಂದು ಹೇಳಬೇಕಾದ ಮಾತನ್ನೇ ಹೇಳಿ ಹೋದ ಅಂತೆ. ಅಮ್ಮ ಸೀತೆ, 10 ತಿಂಗಳು ದಾಟಿತು, 2 ತಿಂಗಳು ಕಾಯ್ತೇನೆ, ಅದರ ಮೇಲೆ ಕಾಯಲಿಕ್ಕೆ ಸಾಧ್ಯ ಇಲ್ಲ ಈ ರಾವಣನಿಗೆ. ಒಂದು ವೇಳೆ ನೀನು ಒಪ್ಪಿದಿ ಸ್ವೀಕಾರ ಮಾಡ್ತೇನೆ, ಒಪ್ಪಲಿಲ್ಲ ಅಂತಂದರೆ ಮೇ ಸೂದಾಹ ಖಂಡಯಿಷ್ಯಂತಿ ಚೇಷ್ಯಂತಿ ಚ, ನನ್ನ ಅಡುಗೆಯರು ನಿನ್ನ ಅಡುಗೆ ಮಾಡುವವರು ಕುಕ್, ಅವರು ನಿಮ್ಮನ್ನು ತುಂಡು ಮಾಡ್ತಾರೆ. ಮಾವಿನ ಹಣ್ಣು ತುಂಡು ಮಾಡಿದ ಹಾಗೆ ನಿನ್ನನ್ನು ತುಂಡು ಮಾಡ್ತಾರೆ, ಅಡುಗೆಗೆ ಹಾಕ್ತಾರೆ, ಅದರಲ್ಲಿ ತಿಂತೇನೆ. ನೀನು ಜೀವಂತ ಸಿಗದಿದ್ದರೆ ನಿನ್ನನ್ನು ಶವವನ್ನಾದರೂ ತಿನ್ನದೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಹೋಗ್ತಾನೆ. ಅಂದರೆ ಎಂಥ ಕಾಮುಕ ಅಂತ. ಸೀತಾದೇವಿಯನ್ನು ಬಲಾತ್ಕಾರ ಮಾಡಲಿಕ್ಕಿಲ್ಲ, ಅವನಿಗೊಂದು ಶಾಪ ಇದೆ, ನೀನು ಹೆಣ್ಣನ್ನು ಬಲಾತ್ಕಾರ ಮಾಡಿದರೆ ಸತ್ತು ಹೋಗ್ತಿ ಅಂತ. ಹಾಗಾಗಿ ಅವನಿಗೆ ಇಷ್ಟೇ ಮಾತಿನ ದಂಡವನ್ನು ಕೊಟ್ಟು ಹೊರಟು ಹೋದ. ಒಂದು ಗಮನಿಸಬೇಕಾದ ಒಂದು ಅಂಶ ಇಲ್ಲಿದೆ. ಅವನು ಹೇಳಿದ ಮಾತು ಏನು ಅಂತಂದರೆ, 10 ಮುಗಿಯಿತು, 2 ತಿಂಗಳು ಉಳಿದದ್ದು ಅಂತ. ರಾವಣ ಬರ್ತಾನೆ ಸೀತಾದೇವಿ ಹತ್ರ, ಹೆಣ್ಮರುಳನಾಗಿ ಮಧ್ಯರಾತ್ರಿಯಲ್ಲಿ ಬರ್ತಾನೆ. ಮಧ್ಯರಾತ್ರಿಯೂ ಅಲ್ಲ, ಅಪರರಾತ್ರಿ, ಮಧ್ಯರಾತ್ರಿ ಮುಗಿದು ರಾವಣ ಬರ್ತಾನೆ. ಕಾಮುಕನಾಗಿ ಬರುವುದು. ರಾತ್ರಿಯಲ್ಲಿ ಯಾಕೆ ಬರ್ತಾನೆ? ಸೀತಾದೇವಿಯ ಕಾಮ ಆತುರನಾಗಿ ಬರ್ತಾನೆ. ಯಾವಾಗ ಬಂದ? ನೀವು ರಾಮಾಯಣ ನೋಡಿ, ಮಹಾಭಾರತ ನೋಡಿ. ರಾಮಾಯಣದಲ್ಲಿ ರಾವಣ ಬರ್ತಾನೆ. ಯಾವಾಗ ಬರ್ತಾನೆ ಅಂದರೆ 10 ಮುಗಿದು 11 ಹೀಗಾಗುವಾಗ ರಾವಣ ಬರ್ತಾನೆ. ನೀವು ಮಹಾಭಾರತಕ್ಕೆ ಬನ್ನಿ, ಅಲ್ಲಿ ಕೀಚಕ ಬರ್ತಾನೆ. ಪಾಂಡವರು ಅಜ್ಞಾತವಾಸದಲ್ಲಿರುವಾಗ, ವಿರಾಟನ ಆಶ್ರಯದಲ್ಲಿರುವಾಗ ಕೀಚಕ ಎಲ್ಲಿಯೋ ದಿಗ್ವಿಜಯಕ್ಕೆ ಹೋದವ ಬರ್ತಾನೆ. 10 ತಿಂಗಳು ದಾಟಿತ್ತು, ಇನ್ನು 2 ತಿಂಗಳಾಗಿದ್ದರೆ ಪಾಂಡವರು ಸೇಫ್. 10ನೇ ತಿಂಗಳಲ್ಲಿ ಬರ್ತಾನೆ. ಬಂದವ, ಆ ಕತೆ ಗೊತ್ತು ನಿಮಗೆ. ಕೀಚಕ ದ್ರೌಪದಿಯನ್ನು ಆಸೆ ಪಡ್ತಾನೆ, ಕೊನೆಗೆ ಭೀಮಸೇನ ದೇವರು ಕೊಂದ ಹಾಕ್ತಾರೆ. ಈ ಕತೆ ನಮಗೆ ಗೊತ್ತು. ಅಲ್ಲಿಯೂ ಹಾಗೆ 10 ಮುಗಿದು 11ನೇ ತಿಂಗಳಿಗಾಗುವಾಗ ಕೀಚಕ ಬರ್ತಾನೆ. ರಾಮಾಯಣ ಹೇಳಿತು 10 ಮುಗಿದು 11ಕ್ಕೆ ಕಾಲಿಟ್ಟಾಗ ರಾವಣ ಬಂದ ಕಾಮುಕನಾಗಿ. ಮಹಾಭಾರತ ಹೇಳ್ತದೆ 10 ಮುಗಿದು 11ಕ್ಕಾದಾಗ ಕೀಚಕ ಬರ್ತಾನೆ ಅಂತ. ಮಧ್ವಾಚಾರ್ಯರು ಇದನ್ನು ಚಿಂತನೆ ನಮಗೆ ಕೊಟ್ಟರು. 10 ಮುಗಿದು 11 ಆಗುವಾಗ ಜಾಗ್ರತೆ ಮಾಡಿ. 10 ಅಂದರೆ ದಶಮಿ, 11 ಅಂದರೆ ಏಕಾದಶಿ. 10 ಮುಗಿದು 11 ಆಗುವಾಗ ರಾವಣ ಬರ್ತಾನೆ, ಕೀಚಕ ಬರ್ತಾನೆ. ಅಂದರೆ ಒಳಗಿನಿಂದ ಕಾಮ, ಕ್ರೋಧ, ಲೋಭಗಳು ಅಂದರೆ ತುಂಬ ಸೆಳೆತಗಳು ಬರುವಂತಹದ್ದು. ಈ ಸಂದರ್ಭದಲ್ಲಿ 10 ಮುಗಿದು 11 ಬರುವಾಗ ಏಕಾದಶಿ ಮಾಡಿ. ಅಂದರೆ 10 ಮುಗಿದು 11 ಅಂದರೆ ಏಕಾದಶಿ. ಏಕಾದಶಿ ನಾವು ಚಿಂತನೆ ಉಪವಾಸವನ್ನು ಕೂತರೆ, ದೇವರ ಪ್ರೀತಿಗೆ ಯೋಗ್ಯವಾದ ವ್ರತವನ್ನು ನಾವು ಮಾಡಿದರೆ ಕೀಚಕ, ರಾವಣ ಅವರೆಲ್ಲ ನಮ್ಮ ಹತ್ರ ಬರುವುದೇ ಇಲ್ಲ ಅನ್ನುವ ಸಂದೇಶವನ್ನು ಈ ಕತೆ ನಮಗೆ ತಿಳಿಸಿದೆ. ಹನುಮ ಮರದಲ್ಲಿ ಕೂತಿರ್ತಾನೆ, ಅಡಗಿ ಕೂತಿರ್ತಾನೆ. ಗೊತ್ತಿಲ್ಲದೆ ಇದ್ದ ಹಾಗೆ ಸೀತಾದೇವಿ ರಾವಣನನ್ನು ಖಂಡಾತುಂಡವಾಗಿ ನಿಷ್ಠುರವಾಗಿ ತಿರಸ್ಕಾರ ಮಾಡಿದ್ದನ್ನು ನೋಡಿ ತುಂಬ ಇಷ್ಟ ಆಯ್ತಂತೆ ಹನುಮನಿಗೆ. ಯಾಕೆಂತಂದರೆ ನಮ್ಮ ರಾಮದೇವರ ಮಹಿಷಿ ಸೀತಾದೇವಿ ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಒಳಗಿನಿಂದ ಆತ್ಮಬಲ, ದೇವರ ಮೇಲಿರ್ತಕ್ಕಂತಹ ಭಕ್ತಿಯ ಪರಾಕಾಷ್ಠೆ ಅಂದರೆ ಪಾತಿವ್ರತ್ಯ. ರಾಮನಿಗೆ ಹೇಳಿ ಮಾಡಿಸಿದ ಸೀತಾದೇವಿ ಅಂತ ತೀರ್ಮಾನ ಮಾಡಿ ಸೀತಾದೇವಿಯ ಜೊತೆಗೆ ಮಾತಾಡಬೇಕಾಗಿತ್ತು. ಹೇಗೆ ಮಾತಾಡಬೇಕು? ಹನುಮ ರಾಮದೇವರ ಮಂತ್ರವನ್ನು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ.
ಹನುಮನ ಕಂಠ ಮಧುರವಾದ ಕಂಠ. ಹಾಡ್ತಾ 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 ರಾಮಮಂತ್ರವನ್ನು ಜಪ ಮಾಡಿದ. ರಾಮದೇವರ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ. ದಶರಥ ಅಂತ ಒಬ್ಬ ಇದ್ದ, 3 ಜನ ಹೆಣ್ಮಕ್ಕಳು, ಕೌಸಲ್ಯೆಯ ಮಗ ರಾಮ, ಕೈಕೇಯಿ ಅಂತ ಒಬ್ಬ ಹೆಣ್ಮಗಳು, ಅವಳ ಮಗ ಭರತ. ಆ ಕೈಕೇಯಿಗೆ ತನ್ನ ಮಗ ಭರತನಿಗೇ ಪಟ್ಟಾಭಿಷೇಕ ಆಗಬೇಕು ಅನ್ನುವ ಸಂಕಲ್ಪ. ಹಾಗಾಗಿ ರಾಮನನ್ನು ಕಾಡಿಗೆ ಕಳಿಸಿದ್ಲು. ಕಾಡಿಗೆ ಬಂದ ರಾಮ ಸೀತೆಯ ಜೊತೆಗೆ ಅಂತ ಈ ಕಥೆಯನ್ನು, ಅದು ರಾವಣ ಒಬ್ಬ ಅಪಹಾರ ಮಾಡಿದ. ಆ ಸೀತೆಗೆ ಎಷ್ಟು ಖುಷಿಯಾಯಿತು ಅಂತಂದರೆ ನನ್ನ ಭವಿಷ್ಯವನ್ನೇ ಹೇಳ್ತಾ ಇದ್ದಾರೆ ಅಂತ. ಹೀಗೆ ಕತ್ತೆತ್ತಿ ನೋಡ್ತಾಳೆ, ಯಾರೂ ಕಾಣುವುದಿಲ್ಲ. ಕುತೂಹಲದಿಂದ ನೋಡ್ತಾಳೆ ಈ ಮಧುರವಾದ ಧ್ವನಿ, ರಾಮನ ಜಪ, ರಾಮನ ಕತೆ ಕೇಳಿ ನನ್ನ ಜೀವನದ ವ್ಯಥೆ ಪರಿಹಾರ ಆಗುವ ಕಾಲ ಅಂತ ತೀರ್ಮಾನ ಮಾಡಿ ನೋಡ್ತಾಳೆ. ಒಂದು ಕೋತಿ ತನ್ನ ಹತ್ತಿರ ಬರಲಿಕ್ಕೆ ಆರಂಭ ಮಾಡಿತು. ಕಣ್ತೆರೆದು ನೋಡ್ತಾಳೆ ಅಂತ ಈ ಕೋತಿ, ಹನುಮನ ನಾಮ ಉಚ್ಚಾರಣೆ ಮಾಡಿದ ಕೋತಿ. ಹತ್ತಿರ ಬಂದ ಹನುಮ ಹೇಳಿದ, ನಾನು ರಾಮನ ಕಡೆಯಿಂದ ಬಂದವ, ರಾಮನ ಭಕ್ತ, ನಾನು ನಿಮ್ಮ ಹತ್ರ ಮಾತಾಡಲಿಕ್ಕೋಸ್ಕರನೇ ಬಂದವ ಅಂತ ಹನುಮ ಹೇಳ್ದ. ಸೀತಾದೇವಿ ಕೇಳ್ತಾರೆ, ರಾಮನ ಕಡೆಯಿಂದ ಬಂದರೆ ರಾಮ ಹೇಗಿರ್ತಾನೆ ಅಂತ. ಆ ರಾಮನ ಲಕ್ಷಣಗಳನ್ನು ಹನುಮ ಹೇಳ್ತಾನೆ. 32 ಲಕ್ಷಣ ಸಂಪನ್ನವಾದ ದೇಹ, ಕೈಯಲ್ಲಿ ಬಿಲ್ಲು ಬಾಣಗಳು, ಕಣ್ಣು ವಿಶಾಲವಾದದ್ದು, ಮನಸ್ಸಿನ ವಿಸ್ತಾರಕ್ಕೆ ಮತ್ತೊಂದು ನಾಂದಿ ಇದು, ತುಟಿಯಲ್ಲಿ ಮಿನುಗುವ ಮಂದಹಾಸ, ಎದೆ ಅಗಲವಾಗಿರತಕ್ಕಂಥದ್ದು, ಎಲ್ಲ ಉದರ ಅತ್ಯಂತ ಕೃಶವಾದ್ದು, ಯಾವಾಗ ನೋಡಿದ್ರೂ ಸೀತಾದೇವಿ ಅಂತ ಹೇಳುವವ, ಜೊತೆಗೆ ಲಕ್ಷ್ಮಣ ಅಂತ ರಾಮನ ಕಥೆಯನ್ನು ಹೇಳಿದರೆ, ನಿರ್ದೋಷರಾದ ಎಲ್ಲ ಗುಣಗಳಿಗೆ ಸಾಕಾರ ಮೂರ್ತಿಯಾದ, ಸಾಕ್ಷಾತ್ ಧರ್ಮವೇ ಒಂದು ಮೂರ್ತಿಯನ್ನು, ಶರೀರವನ್ನು ಪಡೆದು ಬಂದರೆ ಹೇಗಿರಬೇಕು ಅದು ರಾಮ ಅಂತ ಹೇಳುವಾಗ ಸೀತಾದೇವಿಗೆ ಅದೆಷ್ಟು ಖುಷಿಯಾಯಿತು. ಸೀತಾದೇವಿ ಕೇಳ್ತಾಳೆ, ರಾಮ ಎಲ್ಲಿದ್ದಾನೆ, ನಾನು ಹೇಗೆ ನೋಡಲಿ ಅಂತ. ಹನುಮ ಹೇಳಿದ, ನನ್ನ ಕತ್ತಿನಲ್ಲಿ ಹೆಗಲ ಮೇಲೆ ಕೂಡಿಯಮ್ಮ, ನಿಮ್ಮನ್ನು ಕರ್ಕೊಂಡು ರಾಮನ ಹತ್ರ ಹೋಗ್ತೇನೆ ಅಂತ. ಸೀತೆಗೆ ತುಂಬ ಮನಸ್ಸಿನಲ್ಲಿ ಕ್ಷೋಭ ಆಯಿತು. ನಾನೇನು ಮಾಡಲಿ ಈಗ ಅಂತ. ಕೇಳಿ ಆಯಿತು ರಾಮನನ್ನು ನೋಡಬೇಕು ಅಂತ. ಹನುಮ ಹೇಳ್ದ, ನಾನು ಕರ್ಕೊಂಡು ಹೋಗ್ತೇನೆ ಅಂತ, ನನ್ನ ಹೆಗಲ ಮೇಲೆ ಕೂಡಿ ಅಂತ. ಹೆಗಲ ಮೇಲೆ ಕೂಡಿ ಅಂತ ಹೇಳಿದ್ರೆ ಹ್ಯಾಕೆ ಕೊಡೋದು? ಸೀತಾದೇವಿ ಹೇಳ್ತಾಳೆ, ಹನುಮ ಹಾಗಾಗುವುದಿಲ್ಲ, ರಾಮನೇ ಬಂದು ಕರ್ಕೊಂಡು ಹೋಗಬೇಕು, ಬೇಡ ನನಗೆ, ನೀನು ಕೇಳಿದ್ದು ತುಂಬ ಇಷ್ಟ ಆಯಿತು ಅಂತ. ನೋಡು ಹನುಮ, ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಇಟ್ಕೋ. ಹೋಗುವಾಗ ದಾರಿಯಲ್ಲಿ ರಾವಣನ ಪರಿವಾರ ಸುಮ್ಮನೆ ಇರ್ತಾರ, ಎಲ್ಲ ನಿನ್ನ ಜೊತೆಗೆ ಮುಗಿ ಬೀಳ್ತಾರೆ, ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದರೆ ನೀನೂ ಯುದ್ಧ ಮಾಡಬೇಕು. ಯುದ್ಧ ಮಾಡುವ ರಭಸದಲ್ಲಿ ನಾನು ಜಾರಿ ಬಿದ್ದರೆ ಸಮುದ್ರ ಮತ್ತು ರಾಮನಿಗೆ ಸೀತೆ ಇಲ್ಲ ಅಂತ ಆಗಿಬಿಡುತ್ತೆ. ಹನುಮ ಹೇಳ್ದ, ಆಯ್ತಮ್ಮ, ನಿಮ್ಮ ಸಂಕಲ್ಪ ಏನು, ಹಾಗೇನೇ ಆಗಲಿ ಅಂತ ಹೇಳ್ತಾ, ರಾಮನ ಕಡೆಯಿಂದ ತಾನು ಬಂದವ ಅನ್ನೋದಕ್ಕೆ ರಾಮ ಕೊಟ್ಟ ಉಂಗುರವನ್ನು ಸೀತಾದೇವಿಯ ಕೈಯಲ್ಲಿ ಸಮರ್ಪಣೆ ಮಾಡ್ತಾನೆ ಹನುಮ. ಸೀತಾದೇವಿ ನೋಡ್ತಾಳೆ, ಇದು ಡ್ಯುಪ್ಲಿಕೇಟ್ ಕೋತಿ ಅಲ್ಲ, ರಾಮನ ಕಡೆಯಿಂದ ಬಂದದ್ದು. ಯಾಕೆ ಅಂತಂದರೆ ರಾಮನ ಪಟ್ಟದ ಉಂಗುರ ಗ್ಯಾರಂಟಿ ಇದು ಅಂತ ತೀರ್ಮಾನ ಮಾಡಿ ಹನುಮನ ಗ್ಯಾರಂಟಿಯನ್ನು ವಿಶ್ವಾಸ ಮಾಡ್ತಾಳೆ ಸೀತಾದೇವಿ. ರಾಮನ ಕಡೆಯಿಂದ ಬಂದದ್ದು ಕಣ್ಣಿಗೆ ಒತ್ತಿಕೊಳ್ತಾಳೆ. ಎಷ್ಟು ಖುಷಿಯಾಯಿತು, ರಾಮನನ್ನು ಕಂಡಷ್ಟು ಖುಷಿಯಾಯಿತಂತೆ. ಹನುಮ ಉಂಗುರವನ್ನು ಕೊಟ್ಟ. ಒಂದು ಸಲ ನೀವು ಆಲೋಚನೆ ಮಾಡಿ, ಉಂಗುರವನ್ನು ಹಿಡ್ಕೊಂಡು ಬಂದ ಹನುಮ, ಸಮುದ್ರ ಹಾರಿಕೊಂಡು ಬಂದ. ಸಿಮ್ಮಿಕೆ, ಸುರಸೆ, ಲಂಕಿಣಿ ಅವರ ಜೊತೆಗೆಲ್ಲ ಯುದ್ಧ ಮಾಡಿದ. ಉಂಗುರ ಎಲ್ಲಿಟ್ಟುಕೊಂಡಿದ್ದ? ನಮಗೆ ಪರ್ಸ್, ಜೇಬು ಎಲ್ಲಿರಬೇಕಾ ಹನುಮನಿಗೆ? ಕೈಯಲ್ಲಿ ಹಾಕ್ಕೊಳ್ಳಿಕ್ಕೆ ಸಾಧ್ಯನಾ? ರಾಮದೇವರದ್ದು ಉಂಗುರ, ಸೀತಾದೇವಿ ಬಿಟ್ಟರೆ ಮತ್ತಿನ್ಯಾರು ಹಾಕಬೇಕು? ಕೈಯಲ್ಲಿ ಹಾಕ್ಕೊಳ್ಳಿಕ್ಕಾಗುವುದಿಲ್ಲ, ಬೇರೆ ಕಡೆ ಇಟ್ಕೊಳ್ಳಿಕ್ಕೆ ರಕ್ಷಣೆ ಇಲ್ಲ, ಮತ್ತೇನು ಮಾಡಬೇಕು? ಆ ಭಕ್ತಿ, ಹೊರಗಿನ ಪರಾಕ್ರಮದ ಜೊತೆಗೆ
ರಾಮನ ಭಕ್ತಿಯನ್ನೂ ಮರೀಲಿಲ್ಲ. ರಾಮ ಕೊಟ್ಟ ಉಂಗುರ ನನಗೆ ರಕ್ಷಣೆ ಅನ್ನೋದನ್ನು ಮರೆತಿಲ್ಲ. ರಾಮನನ್ನು ಅವನೇ ರಕ್ಷಣೆ ಮಾಡ್ತಾನೆ, ನಾನು ಯಾರು? ಹಾಗೆ ಉಂಗುರ ಸುರಕ್ಷಿತವಾಗಿ ಹನುಮನ ಹತ್ರ ಇತ್ತು ಅಂತ ರಾಮಾಯಣ ಹೇಳುತ್ತೆ. ನಮ್ಮ ಅನುಸಂಧಾನ ಹಾಗಿರಬೇಕಂತೆ. ಯಾರ ಜೊತೆಗೆ ಯುದ್ಧ ಮಾಡಿದರೂ ಆ ಉಂಗುರವನ್ನು ಮರೀಲಿಲ್ಲ ಹನುಮ. ಒಳಗಿಂದಲೇ ಗೊತ್ತಿತ್ತವನಿಗೆ, ಇದು ಉಂಗುರ, ಇದು ರಾಮ ಕೊಟ್ಟದ್ದು, ರಾಮ ಧಾರಣೆ ಮಾಡಿದ್ದು, ಇದನ್ನು ಸೀತಾದೇವಿಗೆ ನಾನು ಮುಟ್ಟಿಸಬೇಕು, ತಲೆಯಲ್ಲೇ ಇತ್ತು. ಆದರೆ ಕರ್ತವ್ಯ ಯಾವುದನ್ನೂ ಬಿಡಲಿಲ್ಲ. ಸುರಸೆಯ ಜೊತೆಗೆ, ಸಿಮ್ಮಿಕೆಯ ಜೊತೆಗೆ, ಲಂಕಿಣಿಯ ಜೊತೆಗೆ ಹೋರಾಡಿದ್ದಾನೆ. ಆದರೆ ಅಷ್ಟು ಮಾಡುವಾಗಲೂ ಕೂಡ ಉಂಗುರದ ಬಗ್ಗೆ ಕಾಳಜಿ ಇತ್ತು, ಎಚ್ಚರಿಕೆ ಇತ್ತು. ಇದು ನಾವು ನೆನಪಿಟ್ಟುಕೊಳ್ಬೇಕಾದ ಒಂದು ಅಂಶ. ನಾವು ಯಾವುದೇ ಕೆಲಸ ಮಾಡಿ, ಆದರೆ ನಾವು ಮಾಡುವ ಕೆಲಸದ ಮಧ್ಯದಲ್ಲಿ ದೇವರನ್ನು ಮರಿಬೇಡಿ. ಇದು ಹನುಮ ಕೊಟ್ಟ ಸಂದೇಶ. ನಾವು ದೇವರನ್ನು ಅಂತ ನೆನೆಸಿಕೊಳ್ಳುವುದು ಅಂತ ವ್ಯಾಜದಲ್ಲಿ ಕರ್ತವ್ಯ ಲೋಪ ಆಗಬಾರ್ದು. ನಾವು ಮಾಡಬೇಕಾದಂತಹ ಕಾರ್ಯ ಅದು ಎಲ್ಲವನ್ನೂ ಮಾಡಬೇಕು. ನಾವು ಸೋಮಾರಿಗಳಾಗಬಾರ್ದು. ಆದರೆ ನಾವು ಸೋಮಾರಿಗಳಲ್ಲ, ಕರ್ತವ್ಯನಿಷ್ಠರು ಅಂತ ದೇವರನ್ನೂ ಮರಿಬೇಡಿ. ದೇವರು ಕೊಟ್ಟ ಸಂದೇಶವನ್ನು ಎಂದೂ ವಿಸ್ಮರಣೆ ಮಾಡಬೇಡಿ ಅಂತ ಹನುಮ ನಮಗೆ ಕೊಟ್ಟಿರತಕ್ಕಂತಹ ಸಂದೇಶ. ರಾಮದೇವರ ಉಂಗುರ ಭಕ್ತಿಯಿಂದ ಸೀತಾದೇವಿಗೆ ಮುಟ್ಟಿಸಿದ. ಸೀತಾದೇವಿ ಸಂತುಷ್ಟಳಾಗ್ತಾಳೆ. ಹನುಮ ಹೇಳ್ದ, ಅಮ್ಮ ನಾನು ಹೊರಡಲ್ಲ ಅಂತ. ಸೀತಾದೇವಿ ಅದಕ್ಕೆ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರು. ಯಾರಾದರೂ ಒಂದು ಕಾಗದ ತಂದು ಕೊಟ್ಟರೆ ಅದಕ್ಕೆ ಪ್ರತ್ಯುತ್ತರ ಕೊಡುವಂಥದ್ದು ನಮ್ಮ ಸಂಪ್ರದಾಯ, ಸನಾತನ ಧರ್ಮ. ಉಂಗುರ ಕೊಟ್ಟರೆ ಈ ಉಂಗುರ ಮುಟ್ಟಿದೆ ಅಂತ ತಿಳಿಸಬೇಕು ರಾಮನಿಗೆ. ಹಾಗೆ ತಿಳಿಸಬೇಕು. ಸೀತಾದೇವಿಯು ಅದೇ ರೀತಿಯಾಗಿ ಹನುಮನನ್ನು ನಂಬಿ ಹನುಮನ ಮಾಧ್ಯಮದಲ್ಲಿ ರಾಮನಿಗೆ ಮುಟ್ಟಿಸಬೇಕಾದಂತಹ ಮನವಿಯನ್ನು ಮುಟ್ಟಿಸಿದ್ದಾಳೆ. ಹೇಗೆ? ತನ್ನ ತಲೆಯಲ್ಲಿದ್ದ ಚೂಡಾಮಣಿ, ಆ ಚೂಡಾಮಣಿಯನ್ನು ಹನುಮನ ಕೈಯಲ್ಲಿ ಕೊಡ್ತಾಳೆ. ಇದು ನನ್ನ ಚೂಡಾಮಣಿ, ಇದನ್ನು ರಾಮನಿಗೆ ಮುಟ್ಟಿಸು. ಈ ಚೂಡಾಮಣಿಯನ್ನು ನೋಡಿದ ಕೂಡಲೇ ರಾಮ, ಇದು ಸೀತೆಯ ಕಡೆಯಿಂದ ಬಂದವ, ನೀನು ಸೀತೆಯನ್ನು ನೋಡಿದ್ದು ಹೌದು. ರಾಮನಿಗೂ ಸಂಶಯ ಬರಬಾರ್ದಲ್ಲ. ನೀನು ಉಂಗುರ ಯಾರಿಗೋ ಕೊಟ್ಟಿದ್ದಿ, ಯಾವ ಹುಡುಗಿಗೋ ಕೊಟ್ಟಿದ್ದಿ, ನಾನು ಹಾಗೆ ನಂಬಲಿ ಅಂತ ಕೇಳಿದರೆ ಈ ಚೂಡಾಮಣಿಯನ್ನು ಕೊಡು. ಆವಾಗ ರಾಮ ನಿನ್ನಲ್ಲಿ ವಿಶ್ವಾಸ ಮಾಡ್ತಾನೆ ಅಂತ. ಅಂದರೆ ರಾಮ ಕೊಟ್ಟ ಉಂಗುರ, ಸೀತಾದೇವಿ ಕೊಟ್ಟ ಚೂಡಾಮಣಿ. ಅಂತೂ ಹನುಮನಿಗೆ ಒಂದು ಜವಾಬ್ದಾರಿ ಬಂತೆ. ಬರುವಾಗ ಉಂಗುರ, ಹೋಗುವಾಗ ಚೂಡಾಮಣಿ. ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹೋಗಬೇಕು. ಈಗ ಇನ್ನೂ ಕಷ್ಟದ ಸಮಸ್ಯೆ, 3ನೇ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಈ ಚೂಡಾಮಣಿಯನ್ನು ರಕ್ಷಣೆ ಮಾಡುವ ಹನುಮನ ಆ ಸಾಮರ್ಥ್ಯ ಅತ್ಯದ್ಭುತವಾದ್ದು. ಚೂಡಾಮಣಿಯನ್ನು ಹಿಡ್ಕೊಂಡು ಹನುಮ ಬಂದ. ಈ ಉಂಗುರ ಅಥವಾ ಚೂಡಾಮಣಿ ರಾಮ ಕೊಟ್ಟದ್ದು, ಅದು ಗಿಫ್ಟ್ ಕೊಟ್ಟದ್ದಲ್ಲ ಹನುಮನಿಗೆ. ಇದು ಇನ್ನೊಬ್ಬರಿಗೆ ಮುಟ್ಟಿಸಲಿಕ್ಕೆ ಕೊಟ್ಟದ್ದು. ಚೂಡಾಮಣಿಯನ್ನು ರಾಮನಿಗೆ ಮುಟ್ಟಿಸಬೇಕು. ಇದಕ್ಕೆ ನ್ಯಾಸ ಅಂತ ಹೇಳ್ತಾರೆ. ಬಹಳ ಕಷ್ಟ. ನಮಗೆ ಅಂತ ಕೊಟ್ಟರು ಅಂತ ಇಟ್ಕೊಳ್ಳಿ, ಉಳಿದರೆ ಉಳಿತದೆ, ಹೋದರೆ ಹೋಯಿತು, ಅದಕ್ಕೇನು ಬೇಜಾರಾಗಲ್ಲ. ಇನ್ನೊಬ್ಬರಿಗೆ ಕೊಡಿ ಅಂತ ಕೊಡ್ತಾರೆ ನೋಡಿ, ಭಾಳ ಕಷ್ಟದ ಕೆಲಸ. ನಾವು ತಿರುಪತಿಗೆ ಹೊರಟ್ರೆ ಪಕ್ಕದ ಮನೆಯವರು ಬರ್ತಾರೆ, ರೀ ನೀವು ತಿರುಪತಿಗೆ ಹೋಗ್ತಿರ್ರಿ, ನನಗಂತೂ ಬರಲಿಕ್ಕಾಗೋಲ್ಲ, ನೀವು ಹೋಗುವಾಗಿದ್ರೆ ಹುಂಡಿಗೆ ಹಾಕಿ ಅಂತ ಒಂದು ಹರ್ಕು ಮುರುಕು ನೋಟು 50 ರೂಪಾಯಿದು ಕೊಟ್ಟಿರ್ತಾರೆ. ಈ ಶ್ರೀನಿವಾಸನ ಡಬ್ಬಿಗೆ ಹಾಕಿ ಅಂತ. ಇದು ನ್ಯಾಸ. ಇದು ನ್ಯಾಸ ಅಂದರೆ ಎಷ್ಟು ಕಷ್ಟ ಅಂತಂದರೆ, ಈ 50 ರೂಪಾಯಿಯ ನೋಟಿನ ಬದಲಿಗೆ ಇನ್ನೊಂದು ಹೊಸ 50 ರೂಪಾಯಿ ಹಾಕ್ತೇನೆ ಅಂದರೆ ನಮ್ಮ ತಿಮ್ಮಪ್ಪ ಒಪ್ಪಲ್ಲ, ಅದಾಗೋದಿಲ್ಲ ಅಂತ ಹೇಳ್ತಾನೆ. ಇದೇ ನೋಟು ಹಾಕಬೇಕು. ದುರದೃಷ್ಟ ಅಂತಂದರೆ ನಾವು ತಿರುಪತಿಗೆ ಹೋಗ್ತೇವೆ, ಎಲ್ಲ ತಯಾರಾಗಿರ್ತೇವೆ, ನಾವು ರೂಮ್ ಬಿಟ್ಟು ದೇವ್ರ ಹತ್ರ ಹೋಗುವಾಗ ಡಬ್ಬಿಗೆ ಹೋಗುವಾಗ ಆ ನೋಟೊಂದು ತರಲಿಕ್ಕೆ ಮರೆತು ಬಿಟ್ಟಿರ್ತೇವೆ. ಗ್ರಾಚಾರ ಅಂತ ವಾಪಸ್ ಬರ್ತೇವೆ, ಕೇಳ್ತಾರೆ ಪಕ್ಕದ ಮನೆಯವರು, ನೋಟು ಹಾಕಿದ್ದೀರಾ? ಕೇಳಬಾರ್ದಲ್ಲ, ಕೊಟ್ಟಾಯ್ತಲ್ವಾ, ಬಿಡ್ತಾರವರು. ಹಾಕಿದ್ದೀರಾ? ಆವಾಗಲೇ ನೆನಪು, ಓ ರೀ ಮರೆತೆರಿ, ಇಲ್ಲೇ ಉಂಟು ನೋಟು ಅಂತ. ಶ್ರೀನಿವಾಸನ ನೋಟು ಅಂದರೆ ಹಾಗಿರ್ತದೆ. ಅಂದರೆ ಅದನ್ನು ನೆನಪಿಟ್ಟುಕೊಂಡು ಹೋದರೆ ಮಾತ್ರ. ಒಂದು ಕ್ಷಣ ಮರೆತರೂ ಶ್ರೀನಿವಾಸನ ಡಬ್ಬಿಗೆ ಹಾಕಲಿಕ್ಕಾಗೋಲ್ಲ. ಪಕ್ಕದ ಮನೆಯವರು ಹೇಳ್ತಾರೆ, ಚಿಂತೆ ಮಾಡಬೇಡಿ, ನೆಕ್ಸ್ಟ್ ಹೋದಾಗ ಹಾಕಿ. ಇನ್ನೂ ಕಷ್ಟ ನ್ಯಾಸ. ಮನೆಯಲ್ಲಿ ಎಲ್ಲಿಟ್ಟುಕೊಳ್ಳೋದು? ಯಾರೋ ಮಕ್ಕಳು ಅದನ್ನೇ ಹಿಡ್ಕೊಂಡು ಹೋದರೆ ಅದಾಗಲ್ಲ ಶ್ರೀನಿವಾಸನಿಗೆ. ಮತ್ತೆ ನೆಕ್ಸ್ಟ್ ಇಯರ್ನ ಹೊರಟಾಗ ಇನ್ನೊಂದು ನೋಟ್ ತಂದು ಕೊಡ್ತಾನೆ
ಒಂದು 10 ರೂಪಾಯಿ ಕಾಯಿನ್ ತಂದು ಕೊಡ್ತಾನೆ, ಶ್ರೀನಿವಾಸನ ಡಬ್ಬಿಗೆ ಹಾಕಿ. ನ್ಯಾಸಕ್ಕೊಂದು ಮತ್ತೊಂದು ನ್ಯಾಸ, ನಮಗೆ ಬಹಳ ಕಷ್ಟದ ಕೆಲಸ. ಹನುಮ ಹಾಗಾಗಲಿಲ್ಲ ನೋಡಿ, ಎಲ್ಲಿಯೂ ವಿಸ್ಮರಣೆ ಆಗಲಿಲ್ಲ. ಎಲ್ಲಿ ಮುಟ್ಟಿಸಬೇಕೋ ಅಲ್ಲಿ ಮುಟ್ಟಿಸಿದ, ಎಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕೋ ಅದನ್ನು ಸಮರ್ಪಣೆ ಮಾಡುವ ಹನುಮನ ಕಾರ್ಯ ದಕ್ಷತೆ. ಇದು ನಾವು ಚಿಂತನೆ ಮಾಡಬೇಕಾದ್ದು. ದೇವರ ಕಾರ್ಯದಲ್ಲಿ ಆಲಸ್ಯ ಎಂಬುದು ಇಲ್ಲ, ಒಂದು ಕ್ಷಣನೂ ವಿಸ್ಮರಣೆ ಇಲ್ಲ. ಇದು ನಾವು ನೆನಪಿಟ್ಕೊಳ್ಬೇಕಾದ ಒಂದು ಅಂಶ. ಹನುಮ ಸೀತಾದೇವಿಗೆ ಪ್ರಣಾಮ ಮಾಡಿ, ರಾಮದೇವರಿಗೆ ನಮಸ್ಕಾರ ಮಾಡಿ ನೋಡಬೇಕು ಬಂದದ್ದು. ರಾಮದೇವರು ಹೇಳಿದ ಕೆಲಸ ಅಷ್ಟು ಮಾಡಿದ್ದಾರೆ. ಇನ್ನು ನಾನು ಇಲ್ಲಿ ಬಂದದ್ದು ಗೊತ್ತಾಗಬೇಕು ಇಲ್ಲಿಗೆ. ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೆ ಮತಿಮತಾಂ ವರ. ನಾನು ಯಾಕೆ ಇಲ್ಲಿ ಬಂದದ್ದು ಗೊತ್ತಾಗಬೇಕು. ಬಂದೆ ಗುಟ್ಟಲ್ಲಿ ಹೋದೆ ಅಂತ ಆಗಬಾರ್ದು. ಹಾಗಾಗಿ ತೋರಣಂಚಾರುರೋಹ, ಆ ಗೋಪುರ ಪುರದ್ವಾರ ಅದರ ಮೇಲೆ ಹತ್ತಿ ನಿಂತ. ನೋಡಿದ ಲಂಕೆ, ಭಾರೀ ಮರಗಿಡಗಳು, ಅದನ್ನೆಲ್ಲ ವೀಕ್ಷಣೆ ಮಾಡಿದ. ಮರ ಎಲ್ಲ ಪುಡಿ ಪುಡಿ ಪುಡಿ. ಅಶೋಕ ವನಿಕ ಶೋಕಮಯ ಆಯ್ತದು. ಅಶೋಕ ಅಲ್ಲ, ಎಲ್ಲ ಶೋಕಮಯ ವೃಕ್ಷ ಆಯಿತು. ವೃಕ್ಷಗಳನ್ನೆಲ್ಲ ಪುಡಿ ಪುಡಿ ಮಾಡಿದ. ಹೂವೆಲ್ಲ ಕೆಳಗೆ ಬಿತ್ತು, ಹಣ್ಣೆಲ್ಲ ಚೆಲ್ಲಾಪಿಲ್ಲಿ ಆಯಿತು. ರಾವಣನಿಗೆ ಸುದ್ದಿ ಮುಟ್ಟಿತು. ದಿದೇಶ, ರಾವಣ ಆಲೋಚನೆ ಮಾಡಿದ ಏನು ಮಾಡಬೇಕು ಅಂತ. ದಿದೇಶ ಕಿಂಕರಾನ್ ಬಹೂನ್, ಕಿಂಕರರನ್ನು ಕಳಿಸಿಕೊಟ್ಟ. ಕಿಂಕರ ಅಂದರೆ ಬರೀ ಕೆಲಸಗಾರರು ಅಂತ ಅಷ್ಟೇ ಅಲ್ಲ. ವರಾದ್ ಹರಸ್ಯ ಕಿಂಕರ, ಆ ರುದ್ರದೇವರ ವರದಿಂದ ಒಬ್ಬೊಬ್ಬರೂ ಅವಧ್ಯರಾದವರು. ಆ ಕಿಂಕರರ ರಾಶಿ ರಾಶಿಯನ್ನು ಕಳುಹಿಸಿಕೊಡ್ತಾನೆ. 80 ಕೋಟಿ ಯೂತಪಾನ್, 80 ಕೋಟಿ ಸೇನಾಧಿಪತಿಗಳು, 80,000 ಪದಾತಿಗಳು, ಅವರನ್ನು ಕಳಿಸಿದ್ದಾನೆ. ಒಂದು ಕೋತಿಯನ್ನು ಕಳಿಸಲಿಕ್ಕೆ. ಒಂದು ಸಲ ಆಲೋಚನೆ ಮಾಡಿ, ಒಂದು ಕೋತಿಯನ್ನು ಹಿಡೀಲಿಕ್ಕೆ ರಾವಣ ಇಷ್ಟೊಂದು ತಲೆ ಕೆಡಿಸಿಕೊಳ್ಬೇಕಾ? 10 ತಲೆಯನ್ನು ಕೆಡಿಸಿಕೊಳ್ಬೇಕಾಯ್ತಾ? ಇಷ್ಟೊಂದು ಸೇನೆ, 80 ಕೋಟಿ 80 ಕೋಟಿ ಕಮಾಂಡರ್ಸ್ಗಳನ್ನು ಕಳಿಸಿಕೊಡಬೇಕು. ಇದು ಏನಿದು ಅಂತ ಅಂದರೆ ಹನುಮ ಮಾಡಿದ ಕೆಲಸ ಅಂದರೆ ಆಗಿದೆ. ಆ ಲಂಕೆಯನ್ನು ಪುಡಿ ಪುಡಿ ಮಾಡಿದ್ದಾನೆ ಅಂತಂದರೆ ಇದು ಸಾಮಾನ್ಯ ಕೋತಿ ಅಲ್ಲ ಅಂತ ರಾವಣನ 10 ತಲೆನೂ ಗೋಣಾಡಿಸ್ತಿತ್ತು. ಹಾಗಾಗಿ ಇದು ಸರಿಯಾದ ಪ್ರತಿಕ್ರಿಯೆ ಮಾಡಬೇಕು ಅಂತ. ಆದರೆ ಏನಾಯಿತು ಅಂತಂದರೆ ಅಷ್ಟು ಆ 80 ಕೋಟಿ ಕಮಾಂಡರ್ಸ್, ಅವ್ರದ್ದು ಲೀಡರ್ಸ್, ಅವರೆಲ್ಲ ಸತ್ರು. ಹೇಗೆ ಅಂತಂದರೆ ಹನುಮನ ಕೈಯಲ್ಲಿ ಯಾವ ಆಯುಧನೂ ಇಲ್ಲ, ಇರುವುದು ಒಂದೇ ಸೀತಾದೇವಿಯ ಮುಡಿಯಲ್ಲಿದ್ದ ಚೂಡಾಮಣಿ ಒಂದೇ ಆಯುಧ, ಮತ್ತು ಯಾವ ಅಸ್ತ್ರನೂ ಇಲ್ಲ ಅಂತೆ. ಗದೆಯನ್ನೆಲ್ಲ ಹಿಡ್ಕೊಂಡು ಹೋಗಲಿಲ್ಲ ಹನುಮ. ಗದೆ ದುರ್ಬಲರಿಗೆ, ಪ್ರಬಲರಿಗೆ ಗದೆಯ ಅವಶ್ಯಕತೆ ಇರಲಿಲ್ಲ. ಹನುಮ ಅವರು ಯುದ್ಧಕ್ಕೆ ಬಂದರೆ ಅವರು ಅನೇಕ ಹೇತಿ ಬೇರೆ ಬೇರೆ ಆಯುಧಗಳನ್ನು ಬಿಸಾಡಿದಾರಂತೆ. ಹನುಮ ಅವರನ್ನು ಸಂಹಾರ ಮಾಡಿದ ಅಂತ. ಹೇಗೆ ಅಂತಂದರೆ ಆಯುಧ ಇಲ್ಲ, ಅವರು ಆಯುಧ ಬಿಸಾಡಿದರೆ ತಲಪ್ರಹಾರ ಚೂರ್ಣಿತಾನ್. ಅವರು ಆಯುಧ ಬಿಸಾಡಿದರೆ ಆ ಆಯುಧ ಹನುಮ ಅದನ್ನು ಮುಟ್ಟಿ ಯಾರು ಆಯುಧ ಯಾವುದನ್ನು ಬಿಸಾಡಿದ್ದಾರೆ ಅದು ಅವರ ತಲೆಗೆ ಬಿದ್ದು ಅವರು ನುಚ್ಚು ನೂರು. ಅಷ್ಟೂ ಜನ ಸತ್ತೋದರಂತೆ. ಹನುಮನ ಹತ್ರ ಆಯುಧ ಇಲ್ಲ, ಅವರು ಕಳಿಸಿದ ಆಯುಧ ಅವರಿಗೇ. ಗೋಡೆಗೆ ಚೆಂಡು ಬಿಸಾಡಿದರೆ ವಾಪಸ್ ಚೆಂಡು ಬಂದ ಹಾಗೇನೆ ಹನುಮನ ಮೇಲೆ ಬಿಸಾಡಿದ ಆಯುಧ ಅದು ಬಿಸಾಡಿದವನ ತಲೆ ಮೇಲೆ ಬಿದ್ದು ಸತ್ರು. ಅಷ್ಟೂ ಜನ ಸತ್ರು. ವಿಮೃತ್ಯವಹ, ಮರಣ ಇಲ್ಲದಿದ್ದವರು ವರಬಲದಿಂದ ಎಲ್ಲ ನುಚ್ಚುನುರಾದರು ಅಂತ ರಾಮಾಯಣ. ಇದು ಹನುಮನ ಸಾಮರ್ಥ್ಯ. ನಾವು ಹನುಮಂತ ದೇವರನ್ನು ನಂಬಿದರೆ, ಹನುಮಂತ ದೇವರ ಭಕ್ತಿ ನಾವು ಮಾಡಿದರೆ, ಹನುಮಂತ ದೇವರ ಮೇಲೆ ವಿಶ್ವಾಸ ನಮಗೆ ಇದ್ದರೆ, ಯಾರು ನಮ್ಮ ಮೇಲೆ ಲಿಂಬೆಹಣ್ಣು ಕುಂಕುಮ ಎಲ್ಲ ಹಾಕ್ತಾರೆ ನೋಡಿ, ಅದೆಲ್ಲ ಅವರಿಗೇ ಹೋಗಿ ಮುಟ್ಟುತ್ತೆ ಹೊರತು ನಮಗೇನೂ ಆಗುವುದಿಲ್ಲ. ಇದು ಹನುಮಂತ ದೇವರು ಕೊಟ್ಟಿರತಕ್ಕಂತಹ ಸಂದೇಶ. ದಿನಾ ಹನುಮಂತ ದೇವರನ್ನು ಸ್ಮರಣೆ ಮಾಡಿ ನಮ್ಮನ್ನು ಯಾರು ಮಾಟ ಮಂತ್ರ ಯಾವುದೂ ನಮ್ಮ ಮೇಲೆ ಏನೂ ಆಗುವುದಿಲ್ಲ ಅಂತ. ತನ್ನ ಮಂತ್ರಿಗಳನ್ನು ಕಳಿಸ್ತಾನೆ ರಾವಣ. ಮಂತ್ರಿಗಳನ್ನು ಕಳಿಸಿದರೆ ಮಂತ್ರಿಗಳನ್ನೂ ಸಂಹಾರ ಮಾಡ್ತಾನೆ. ಕೊನೆಗೆ ರಾವಣ ತನ್ನ ಬಲ ಅಂದರೆ 3 ಜನ, ಒಂದು ರಾವಣ, ಇನ್ನೊಂದು ಇಂದ್ರಜಿತ್, 3ನೇದ್ದು ಅಕ್ಷಕುಮಾರ. ಹನುಮ ಆಲೋಚನೆ ಮಾಡಿದ 3 ಜನ ನಾವು ಈಕ್ವಲ್. ಈಗ ಹನುಮಂತ ದೇವರು ಆಲೋಚನೆ ಮಾಡಿದರು,
ರಾವಣ ಅಕ್ಷಕುಮಾರನನ್ನು ಕಳಿಸಿದ. ಹನುಮ ತೀರ್ಮಾನ ಮಾಡಿದ, ನಾನೇನು ಮಾಡಲಿ ಅಂತ, ಇವನನ್ನು ಉಳಿಸಲ ಸಂಹಾರ ಮಾಡಲ ಅಂತ. ರಾಮದೇವರೇನು ಹೇಳಲಿಲ್ಲ. ರಾಮದೇವರದ್ದು ಮೌನ ವ್ಯಾಖ್ಯಾನ, ನಾನು ಅದನ್ನು ಓದಬೇಕು. ಹೇಗೆ? ಹನುಮ ಆಲೋಚನೆ ಮಾಡಿದ, ರಾವಣನನ್ನು ನಾನು ಕೊಲ್ಲಿಕ್ಕಾಗೋಲ್ಲ. ಯಾಕೆ ಅಂತಂದರೆ ರಾಮದೇವರು ಪ್ರತಿಜ್ಞೆ ಮಾಡಿದ್ದಾರೆ, ರಾವಣನನ್ನು ಕುಂಭಕರ್ಣನನ್ನು ನಾನೇ ಸಂಹಾರ ಮಾಡಬೇಕು. ಜಯ ವಿಜಯರು ಶಾಪಗ್ರಸ್ತರಾಗಿ ಹಿರಣ್ಯಕಶಿಪು ಹಿರಣ್ಯಾಕ್ಷರಿಂದ ಬಲಾತ್ಕೃತರಾಗಿ ಬಂದವರು. ಹಾಗಾಗಿ ರಾಮನೇ ಸಂಹಾರ ಮಾಡಬೇಕಾದ್ದು ರಾಮದೇವರಿಗೆ ಬಿಟ್ಟಿದ್ದೇನೆ ಅಂತ. ರಾಘವಾಯ ನಾಣ್ಯತ. ಇಂದ್ರಜಿತನ್ನು ಕೊಲ್ಲೋಣ ಅಂತಂದರೆ ಮುಂದೆ ಬರ್ತಕ್ಕಂತಹ ಕಪಿಗಳಿಗೆ ಒಂದು ಸ್ಯಾಂಪಲ್ ಬೇಕು. ಲಂಕೆ ಅಂದರೆ ಹೇಗಿತ್ತು, ಹಾಗಾಗಿ ಒಂದು ಇಂದ್ರಜಿತನ್ನು ನಾನು ಕೊಂದುಬಿಟ್ರೆ ಲಂಕೆಯ ತಾಕತ್ತೇ ಗೊತ್ತಾಗುವುದಿಲ್ಲ. ಇಂದ್ರಜಿತ್ತಿನ ತಾಕತ್ತೆಷ್ಟು ಅಂತಂದರೆ ತನ್ನ ನಾಗಪಾಶದಿಂದ ಅಷ್ಟೂ ಕಪಿಗಳನ್ನು ಮೂರ್ಛೆಗೊಳಿಸ್ತಾನೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಬಾರಿ ಅವರು ಮೂರ್ಛಿತರಾಗಿ ಬೀಳ್ತಾರೆ. ಎಂತಹ ಸಾಮರ್ಥ್ಯ ಇಂದ್ರಜಿತ್ತಿನದ್ದು ಅಂತ ಮುಂದೆ ಬರತಕ್ಕ ಕಪಿಗಳಿಗೆ ಗೊತ್ತಾಗಬೇಕು ಅಂತ ಇಂದ್ರಜಿತ್ತನ್ನು ನಾನು ಮುಟ್ಟುವುದಿಲ್ಲ ಅಂತ ಬಿಡ್ತಾನೆ. ಉಳಿದದ್ದು ಅಕ್ಷಕುಮಾರ ಒಬ್ಬನೇ. ಹಾಗಾಗಿ ಇವನನ್ನು ಸಂಹಾರ ಮಾಡಬೇಕು ಅಂತ ವರಬಲದಿಂದ ಅವಧ್ಯನಾದ, ಬ್ರಹ್ಮದೇವರ ವರಬಲದಿಂದ ಅವಧ್ಯನಾದ ಅಕ್ಷಕುಮಾರನ ಕಾಲು ಹಿಡಿದ ಅಂತ. ನಮಗೆ ಕಾಲು ಹಿಡಿಯುವಾಗ ತುಂಬ ಖುಷಿ ಆಗುತ್ತೆ. ರೀ, ಅವರು ಕಾಲಿಗೆ ಬಿದ್ದರು, ಇವರೂ ಕಾಲಿಗೆ ಬಿದ್ದರು. ಕಾಲಿಗೆ ಬಿದ್ದರೆ ಸುಮ್ಮನೆ ಯಾಕೆ ಕಾಲಿಗೆ ಬೀಳ್ತಾರೆ? ಕಾಲಿಗೆ ಬಿದ್ದರೆ ನಮ್ಮ ಕಾಲು ಎಳೀತಾರೆ ಅಂತ ಅರ್ಥ. ನಮಸ್ಕಾರ ಮಾಡಿದ್ರು ಅಂತಂದರೆ ನಮ್ಮದು ಆಯುಷ್ಯನೋ, ನಮ್ಮದು ಪುಣ್ಯನೋ, ನಾವು ಮಾಡಿದ ಸಾಧನೆನೋ ಅದೆಲ್ಲ ಕಸಿದುಕೊಳ್ತಾರೆ ಅಂತ. ನಮ್ಮ ಅಕೌಂಟಿನಿಂದ ಅವರ ಅಕೌಂಟಿಗೆ ಹೋಗಿ ಬೀಳುತ್ತೆ ಅಂತ. ಒಬ್ಬ ನಮಸ್ಕಾರ ಮಾಡಿದ, ಕಾಲು ಮುಟ್ಟಿದ ಅಂತಂದರೆ ನಮ್ಮ ಅಕೌಂಟಿನಿಂದ ಪುಣ್ಯ ನಮಸ್ಕಾರ ಮಾಡಿದವನ ಅಕೌಂಟಿಗೆ ಹೋಗುತ್ತೆ ಅಂತ. ಈ ಸ್ವಾಮಿಗಳೆಲ್ಲ ಬುದ್ಧಿವಂತರು ನೋಡಿ. ಸ್ವಾಮಿಗಳ ಕಾಲಿಗೆ ಬೀಳ್ತಾರೆ. ಸ್ವಾಮಿಗಳು ಗಟ್ಟಿಯಾಗಿ ನಾರಾಯಣ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ನೋಡಿ? ನೀವು ನಮಸ್ಕಾರ ಮಾಡಿದ್ದೀರಿ, ಈ ನಮಸ್ಕಾರ ನಾರಾಯಣ ದೇವರಿಗೆ ಏನಾದರೂ ಹೋಗುವುದಾದರೆ ನಾರಾಯಣ ದೇವರ ಅಕೌಂಟಿಂದ ಹೋಗಲಿ ಹೊರತು ನಮ್ಮ ಅಕೌಂಟಿಂದ ಇಲ್ಲ. ನಮ್ಮ ಅನುಸಂಧಾನ ಹಾಗಿರಬೇಕಂತೆ. ಕಾಲು ಹಿಡಿದ್ರೆ ನಮ್ಮದಲ್ಲ, ಅದು ದೇವ್ರದ್ದು ಅಂತ ಅನುಸಂಧಾನ ಮಾಡಬೇಕಂತೆ. ಅಕ್ಷಕುಮಾರ ತಿಳ್ಕೊಂಡ, ಹನುಮ ಕಾಲು ಹಿಡ್ದ, ಓ ಕಾಲು ಹಿಡಿದ ನಂದು ಅಂತ ತಿಳ್ಕೊಂಡ ಅಂತೆ. ಹನುಮ ಕಾಲು ಹಿಡಿದರೆ ಕಾಲು ಎಳೆಯುವವ. ಹನುಮ ಕಾಲು ಹಿಡಿದ, ಆಕಾಶಕ್ಕೆ ಚಂಗನೆ ಹಾರಿದ, ಅವನನ್ನು ಗರಗರ ಅಂತ ತಿರುಗಿಸಿದ, ನೆಲಕ್ಕೆ ಅಪ್ಪಳಿಸಿದ, ಸತ್ತೇ ಹೋದ. ಆಯುಧ ಇಲ್ಲದೆ ಅಂತ ಏನೋ ಒಂದು ತೆಂಗಿನಕಾಯಿ ಹೊಡೆಯುತ್ತಾರೆ. ಹನುಮ ಹೇಳಿದ, ರಾಮದೇವರು ಲಂಕೆಗೆ ಬರಲಿಕ್ಕಿದೆ, ಬರುವಾಗ ತೆಂಗಿನಕಾಯಿ ತಿರುಗಿಸಿ ಒಂದು ಒಡೆಯಬೇಕು. ಆಗ ತೆಂಗಿನಕಾಯಿಗೆ ಎಷ್ಟು ರೇಟ್ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಇವತ್ತೇ ಒಂದು ತೆಂಗಿನಕಾಯಿ ಒಡೆಯೋಣ ಅಂತ ಅಕ್ಷಕುಮಾರನ ತಲೆಯನ್ನೇ ತೆಂಗಿನಕಾಯಿ ಅಂತ ತಿಳ್ಕೊಂಡು ಒಡೆದು ಬಿಟ್ಟಂತೆ. ಬರುವ ವಿಘ್ನ ಎಲ್ಲ ಇಲ್ಲಿಗೆ ಮುಗೀಲಿ ಅಂತ. ರಾವಣನಿಗೆ ತಲೆ ಕೆಟ್ಟು ಹೋಯಿತು. ಇನ್ನೇನು ಮಾಡಬೇಕು ಅಂತ ತನ್ನ ಇನ್ನೊಂದು ಮಗ ಇಂದ್ರಜಿತ್ತನ್ನು ಕಳಿಸ್ತಾನೆ. ತಾನು ಬರುವುದಿಲ್ಲ, ತನ್ನ ಮಗನನ್ನು ಕಳಿಸ್ತಾನೆ. ಇಂದ್ರಜಿತ್ ಬರ್ತಾನೆ. ಅತ್ಯಂತ ಬಲಿಷ್ಠನಾದವ, ಹೆಸರೇ ಹೇಳುವ ಹಾಗೆ ಇಂದ್ರನನ್ನು ಗೆದ್ದವ ಇಂದ್ರಜಿತ್ ಅಂತಂದರೆ ದೇವಲೋಕವನ್ನು ಗೆದ್ದವ. ಎಂಥ ತಾಕತ್ತಿರ್ತದೆ. ಯುದ್ಧ ಮಾಡಿದ, ತನ್ನ ಶಸ್ತ್ರಗಳು ಎಷ್ಟಿದೆ ಅದನ್ನೆಲ್ಲ ಬಳಸಿದ. ತತಕ್ಷವಾನರೋತ್ತಮಂ, ಹೊಡೆದಂತೆ, ಬಡಿದಂತೆ, ಆಯುಧಗಳಿಂದ ಚಚ್ಚಿದ ಅಂತ. ಏನಾಗಲಿಲ್ಲ, ನಿರ್ವಿಕಾರ. ಒಂದು ಬಂಡೆಕಲ್ಲಿಗೆ ನೀವು ಕೈಯಿಂದ ಕೊಟ್ಟಿದ್ರೆ ಕೈಗೆ ನೋವಾಗಬೇಕು ಹೊರತು ಬಂಡೆಕಲ್ಲಿಗೇನೂ ಆಗುವುದಿಲ್ಲ. ಹನುಮ ಅಂತಂದರೆ ಅದೊಂದು ಅಶ್ಮ, ಆಖಣಾಶ್ಮ, ಪುಡಿ ಮಾಡಲಿಕ್ಕಾಗದೇ ಇದ್ದ ಬಂಡೆಕಲ್ಲದು. ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಕ್ಷಕುಮಾರನನ್ನು ಹನುಮನನ್ನು ನೋಡಿ ಇಂದ್ರಜಿತ್ ತೀರ್ಮಾನ ಮಾಡಿದ, ಹಾಗಾದರೆ ಏನು ಮಾಡಲಿ ನಾನು ಅಂತ ಈ ಶಸ್ತ್ರಗಳನ್ನು ಬಿಟ್ಟ, ಉಪಯೋಗ ಮಾಡಲಿಲ್ಲ. ಅಸ್ತ್ರವನ್ನು ಸ್ವೀಕಾರ ಮಾಡಿದ. ಅಸ್ತ್ರದಿಂದ ಅವನನ್ನು ಹೊಡೆದ. ಅಸ್ತ್ರ ಅಂತಂದರೆ ಮಂತ್ರದಿಂದ ಸಂಹಾರ ಮಾಡುವಂಥದ್ದು. ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ. ಒಂದು ಹುಲ್ಲುಕಡ್ಡಿ ಹಿಡಿದು ಜಪ ಮಾಡಿದರೆ ಬೆಂಕಿಯಾಗಿ, ಬೆಂಕಿಯ ಕೊಳ್ಳಿಯಾಗಿ ಉರಿತಾ ಬರ್ತದೆ ಅಂತೆ. ಹಾಗೆ ಇಂದ್ರಜಿತ್ ಪ್ರಯೋಗ ಮಾಡಿದ ಅಸ್ತ್ರ ಅದು ಬ್ರಹ್ಮಾಸ್ತ್ರ, ದೊಡ್ಡ ಅಸ್ತ್ರ ಅದು. ಅದಕ್ಕೆ ಯಾರೂ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಬ್ರಹ್ಮಾಸ್ತ್ರವನ್ನು ಹನುಮನ ಮೇಲೆ ಪ್ರಯೋಗ ಮಾಡಿದ. ಹನುಮಂತ ದೇವರು
ಸುಮ್ಮನೆ ಕೂತರಂತೆ. ನಾನೇನು ಮಾಡಬೇಕು ಅಂತ ಒಂದು ಕ್ಷಣ ಆಲೋಚನೆ ಮಾಡಿದರಂತೆ. ವಿವೇಕಿಗಳು ಏನು ಆಲೋಚನೆ ಮಾಡಿದರು? ನೋಡುವವರಿಗೆ ಈ ಕೋತಿ ಅರೆಸ್ಟ್ ಆಯಿತು ಅಂತ. ಆದರೆ ಹನುಮ ಆಲೋಚನೆ ಮಾಡಿದ್ದೇನು ಅಂತಂದರೆ, ನಾನು ಬ್ರಹ್ಮದೇವರ ವರವನ್ನು ತುಂಬ ಸಲ ನಾಶ ಮಾಡಿದ್ದೇನೆ. ಸಿಂಹಿಗೆ ನಾಶ ಮಾಡಿದ್ದೇನೆ, ಲಂಕಿಣಿಗೆ ಕೊಟ್ಟ ವರ ನಾಶ ಮಾಡಿದ್ದೇನೆ, ಅಕ್ಷಕುಮಾರನಿಗೆ ಕೊಟ್ಟ ವರ ಬ್ರಹ್ಮದೇವರು ನಾನು ನಾಶ ಮಾಡಿದ್ದೇನೆ. ಒಂದು ರೀತಿಯಲ್ಲಿ ಅವಧ್ಯ ಅಂತ ವರ ಕೊಟ್ಟರೆ ಎಲ್ಲರನ್ನೂ ವಧ್ಯರನ್ನಾಗಿ ಮಾಡಿದೆ. ಆದರೆ ಸಮಾನನೀಯ ಏವಮೇ ತಥೋತ್ರ ಮಾನಯಾಮ್ಯಹಂ, ನಾನು ಬ್ರಹ್ಮನಿಗೆ ಒಂದು ಸಲಾದರೂ ಗೌರವ ಕೊಡಬೇಕು, ದೊಡ್ಡ ಪದವಿ ಅಂತ ತೀರ್ಮಾನ ಮಾಡಿ ಹನುಮ ಆ ಬ್ರಹ್ಮಾಸ್ತ್ರವನ್ನು ಧಾರಣೆ ಮಾಡಿದಂತೆ. ಹಾಗಾಗಿ ಅದರ ಬಂಧನಕ್ಕೆ ಸಿಕ್ಕಿದ ಹಾಗೆ ಹನುಮ ಅಭಿನಯ ಮಾಡಿದಂತೆ. ಅಲ್ಲಿದ್ದ ರಾಕ್ಷಸರೆಲ್ಲ ಬಂದರು, ಖುಷಿ ಅವರಿಗೆ. ಈ ಕೋತಿ ಸೋತು ಹೋಯಿತು, ಕೋತಿ ದುರ್ಬಲ ಆಯಿತು, ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಎಲ್ಲ ಹಗ್ಗ ತನ್ನಿದ್ದ ಗಲಾಟೆ ಮಾಡಿ ಹಗ್ಗ ತಂದರಂತೆ. ಹಗ್ಗ ತಂದು ಆ ಹನುಮನನ್ನು ಕಟ್ಟಿ ಹಾಕಿದ್ರಂತೆ. ಇಂದ್ರಜಿತ್ ತಲೆ ಬಡ್ಕೊಂಡ ಅಂತೆ. ಯಾಕೆ ಅಂತಂದರೆ, ನಾನೇ ಕಟ್ಟಿದ ಹಗ್ಗ ಇದೆ, ಮಂತ್ರದ ಹಗ್ಗ ಇದೆ, ಬ್ರಹ್ಮಾಸ್ತ್ರ, ಅದರಲ್ಲಿ ಕಟ್ಟಿ ಹಾಕಿದ್ದೇನೆ. ಈ ರಾಕ್ಷಸರು ಬಂದರು, ದನ ಕಟ್ಟುವ ಹಗ್ಗದಿಂದ ಮತ್ತೆ ಕಟ್ಟಿ ಹಾಕಿದರು. ನಮ್ಮ ಹತ್ರ VIP ಬಂದು ಮಾತಾಡ್ತಾ ಇರ್ತಾರೆ ಅಂತ VIP ಯಾರಿದ್ದಾರೆ, ದೊಡ್ಡ ಅಸ್ತ್ರ ಅದು, ಹನುಮನನ್ನು ಕಟ್ಟಿ ಹಾಕಿದೆ. ಈಗ ಈ ರಾಕ್ಷಸರು ಬಂದು ಇನ್ನೊಂದು ಹಗ್ಗದಿಂದ ಕಟ್ಟಿದರೆ ಈ VIP ಕತೆ ಏನಾಗಿಬಿಡುತ್ತೆ? VIP ಇಗ್ನೋರ್ ಮಾಡಿದ ಹಾಗಾಯಿತು. ಕೋಪ ಬಂತು ಬ್ರಹ್ಮಾಸ್ತ್ರಕ್ಕೆ. ಜಗಾಮಚ ಅಸ್ತ್ರಂ ಅಸ್ಯ ತತ್, ಆ ಬ್ರಹ್ಮಾಸ್ತ್ರ ಹೊರಟೇ ಹೋಯ್ತಂತೆ. ಬರೀ ರಾಕ್ಷಸರು ಕಟ್ಟಿದ ಹಗ್ಗ ಮಾತ್ರ. ಅದಕ್ಕೆ ಇಂದ್ರಜಿತ್ ತಲೆ ಬಡ್ಕೊಂಡದ್ದು. ಈ ರಾಕ್ಷಸರಿಗೆ ಅರ್ಥ ಆಗೋಲ್ಲ, ನನ್ನ ಮಂತ್ರದಿಂದ ಕಟ್ಟಿ ಹಾಕಿದ್ದು, ಆ ಮಂತ್ರದ ಹಗ್ಗ ಹೋಗಿಬಿಡ್ತು, ಉಳಿದದ್ದು ಯಾವುದು? ರಾಕ್ಷಸರ ಹಗ್ಗ. ಒಂದು ಸಲ ಹನುಮ ಆಕಳಿಕೆ ಮಾಡಿದರೆ, ಬಾಹುವನ್ನು ಅಗಲ ಮಾಡಿದರೆ, ಈ ಹಗ್ಗ ಎಲ್ಲ ಲಟ 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 ಅಂತ ತುಂಡಾದರೆ ಈ ಕೋತಿ ಹಾರಿತು ಅಂತಂದರೆ ಲಂಕೆಯ ಕಥೆ ಏನು ಅಂತ ಇಂದ್ರಜಿತ್ ತಲೆ ಬಡ್ಕೊಂಡದ್ದಂತೆ. ರಾಮಾಯಣ ಚೆನ್ನಾಗಿ ಹೇಳುತ್ತೆ. ಯಾರಾದರೂ ದೊಡ್ಡವರು ಬಂದರೆ ಅವರನ್ನು ಇಗ್ನೋರ್ ಮಾಡಿ ನಾವು ಇನ್ನೊಬ್ಬರ ಹತ್ರ ವ್ಯವಹಾರ ಮಾಡೋದಲ್ಲ, ಅವರ ಹತ್ರ ಎಲ್ಲ ವ್ಯವಹಾರ ಮುಗಿಸಿ ಅವರನ್ನು ಕಳಿಸಿಕೊಟ್ಟ ಮೇಲೆ ಇನ್ನೊಬ್ಬರ ಹತ್ರ ಮಾತಾಡಿ. ನಾವು ದೇವರ ಪೂಜೆ ಮಾಡುವಾಗ ಇನ್ನೊಬ್ಬರ ಹತ್ರ ಮಾತಾಡಲಿಕ್ಕೆ ಹೋಗಬೇಡಿ. ದೇವರಿಗೆ ಕೈ ಮುಗಿಯುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಸೇವೆಯನ್ನು ಮಾಡಿದರೆ ಭಗವಂತ ನಮಗೆ ರಕ್ಷಣೆ ಮಾಡ್ತಾನೆ. ಅದನ್ನು ಬಿಟ್ಟರೆ ದೇವರೇ ನಮ್ಮನ್ನು ಬಿಟ್ಟು ಹೋಗ್ತಾನೆ. ಹನುಮನ ಸೇವೆ ಮಾಡುವಾಗ ಅನುಮಾನ ಬೇಡ, ಅದನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಹೋಗಬೇಡಿ ಅನ್ನುವ ಎಚ್ಚರಿಕೆ ಇದೆ. ಈ ರಾಕ್ಷಸರೆಲ್ಲ ಎಳ್ಕೊಂಡು ಬರ್ತಾರೆ ಈ ಕೋತಿಯನ್ನು. ಹನುಮ ಹೇಳಿದ, ದುಡ್ಡು ಖರ್ಚು ಇಲ್ಲದೆ ಮೆರವಣಿಗೆ ಅಂತ ಇಡೀ ರಾಕ್ಷಸರೆಲ್ಲ ಸೇರಿದ್ರಂತೆ. ಹಾಗೆ ನೋಡಿ, ದೇವರ ಜಾತ್ರೆ ತುಂಬ ಜನ ಸೇರ್ತಾರೆ. ಒಂದು ಮೆರವಣಿಗೆ, ನಮಗೆ ಪರಿಚಯ ಇಲ್ಲ, ಗೊತ್ತು ಗುರಿ ಇಲ್ಲ, ಏನಿದೆ ನೋಡೋಣ ಅಂತ ನಾವು ಹೋಗ್ತೇವೆ. ಒಂದು ಸ್ವಾಮಿಗಳು ಬಂದರು, ಎಲ್ಲ ಸೇರ್ತಾರೆ. ನಮ್ಮ ನಾಯಕ ಬಂದರೆ ಜನ ಸೇರ್ತಾರೆ. ಒಂದು ಹುಚ್ಚ ಬಂದರೆ ಅವನ ಬೆನ್ನೆಯಿಂದ 100 ಜನ ಹೋಗ್ತಾರೆ ಹುಚ್ಚನ್ನು ನೋಡಲಿಕ್ಕೆ ಅಂತ. ಒಂದು ಕೋತಿ ಬಂದರೆ ನೋಡಲಿಕ್ಕೆ ಅಂತ ಬರ್ತಾರೆ ಅಂತ. ಆದರೆ ಒಬ್ಬ ರಾಜಕೀಯ ವ್ಯಕ್ತಿ ಒಂದು ಮೆರವಣಿಗೆ ಮಾಡಿಸ್ಬೇಕಾದ್ರೆ ಎಷ್ಟೊಂದು ಖರ್ಚು ಮಾಡ್ತಾನೆ. ಖರ್ಚು ಇಲ್ಲದೆ ಮೆರವಣಿಗೆ ಅಂತ ಹನುಮಂತ ದೇವರು ತೀರ್ಮಾನ ಮಾಡಿದ್ರಂತೆ. ಪಂಜಿನ ಮೆರವಣಿಗೆಯಲ್ಲಿ ಹನುಮನನ್ನು ಕರ್ಕೊಂಡು ಬರ್ತಾರೆ. ಹನುಮನ ರಾವಣನ ಮುಂದೆ ನಿಲ್ಲಿಸ್ತಾರೆ. ರಾವಣ ನೋಡ್ತಾನೆ ಈ ಕೋತಿಯನ್ನು, ಕೇಳ್ತಾನಂತೆ, ವಿಚಾರಿಸ್ತಾನೆ. ಅಂದರೆ ಇಡೀ ಲಂಕೆಯನ್ನು ಪುಡಿ ಪುಡಿ ಮಾಡಿದ, ಅಶೋಕ ವನವನ್ನು ನುಚ್ಚುನೂರು ಮಾಡಿದ, ಅಕ್ಷಕುಮಾರನನ್ನು ಕೊಂದ, ಆ ಕಿಂಕರ ತನ್ನ ಭೃತ್ಯರನ್ನು ಸಂಹಾರ ಮಾಡಿದ, ಅಕ್ಷಕುಮಾರನ ಬ್ರಹ್ಮಾಸ್ತ್ರವನ್ನು ವಿಫಲಗೊಳಿಸಿದ. ಈ ಕೋತಿಯನ್ನು ನೋಡಿ ರಾವಣ ಮಾತಾಡ್ತಾನಂತೆ, ನೀನು ಯಾರು ಅಂತ. ಕಪೆ ಕುತೋಸಿ ಕಸ್ಯವ ಕಿಮರ್ಥಂ ಈದೃಶಂಕೃತಂ ಅಂತ ಮಾತಾಡ್ತಾನಂತೆ. ನೀನು ಯಾರು ಅಂತ. ಹನುಮ ಪ್ರಣಮ್ಯ ರಾಮಮೀಶ್ವರಂ, ನಾನು ಯಾರು ಅಂತ ಹೇಳಬೇಕಾಗಿದ್ದರೆ ನಾನು ಯಾರು ಗೊತ್ತಾ ಅಂತ ಹೇಳಿಲ್ಲ ಹನುಮ. ಅವ ಹೇಳಿದ ಪ್ರಣಮ್ಯ ರಾಮಮೀಶ್ವರಂ. ಯಾರಾದರೂ ನಿಮ್ಮ ಹತ್ರ ಅಡ್ರೆಸ್ ಏನು ಅಂತ ಕೇಳ್ತಾರೆ, ಫೋನ್ ನಂಬರ್ ಏನು ಅಂತ ಕೊಡುಬೇಕಾದ್ರೆ ಹನುಮ ನಮಗೆ ಹೇಳಿಕೊಟ್ಟ,
ನಿಮ್ಮ ಅಡ್ರೆಸ್ ಕೊಡಬೇಕಾಗಿದ್ದರೆ ಪ್ರಣಮ್ಯ ರಾಮಮೀಶ್ವರಂ, ದೇವರಿಗೆ ನಮಸ್ಕಾರ ಮಾಡಿ ನಿಮ್ಮ ಅಡ್ರೆಸ್ ಕೊಡಿ, ಹಾಗೆಯೇ ಕೊಡಬೇಡಿ. ಯಾಕೆಂದರೆ ನಮ್ಮ ಅಡ್ರೆಸ್ ಇರುವುದು ದೇವರಿಂದಾಗಿ, ದೇವರು ಇದ್ದದ್ದಕ್ಕೆ ನಮ್ಮ ಅಡ್ರೆಸ್. ದೇವರು ನಮ್ಮನ್ನು ಬಿಟ್ಟು ಹೋದರೆ ಅಡ್ರೆಸ್ಸೇ ಇಲ್ಲ. ಹಾಗಾಗಿ ಪ್ರಣಮ್ಯ ರಾಮಮೀಶ್ವರಂ, ರಾಮದೇವರಿಗೆ ನಮಸ್ಕಾರ ಮಾಡಿದ. ನನ್ನ ಎಲ್ಲ ಈ ಕಾರ್ಯ ರಾಮನ ಅನುಗ್ರಹದಿಂದ ಅಂತ ರಾಮದೇವರಿಗೆ ನಮಸ್ಕಾರ ಮಾಡಿ ತನ್ನ ಪರಿಚಯ ಹೇಳಿದ ಅಂತೆ. ಏನು ಪರಿಚಯ ಹೇಳಿದ? ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘೂತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ ನಚೇತ್ ಪ್ರದಾಸ್ಯಸಿ ತ್ವರನ್ ರಘೂತ್ತಮ ಪ್ರಿಯಾಂ ತದಾ ಸಪುತ್ರ ಮಿತ್ರ ಬಾಂಧವ ವಿನಾಶಮಾಶು ಯಾಸ್ಯಸಿ. ನೀನು ರಾಮದೇವರಿಗೆ ಸೀತೆಯನ್ನು ಕೊಡಲಿಲ್ಲ ಅಂದರೆ, ಕದ್ದು ತಂದ ಆ ಸೀತೆಯನ್ನು ರಾಮದೇವರ ಪಾದಕ್ಕಿಡು. ಇಡಲಿಲ್ಲ ಅಂತಂದರೆ ಸಪುತ್ರ ಮಿತ್ರ ಬಾಂಧವ, ಪುತ್ರ ಮಿತ್ರ ಬಾಂಧವ ಸಹಿತನಾಗಿ ಸತ್ತು ಹೋಗ್ತೀನಿ. ಈ ಸುಳ್ಳಲ್ಲ ನೋಡಿ, ರಾಮಾಯಣದಲ್ಲಿ ಹೇಳ್ತಾರೆ. ಏನಂದರೆ ಬ್ರಹ್ಮಾದಿ ದೇವತೆಗಳು, ರುದ್ರಾದಿ ದೇವತೆಗಳು ವರ ಕೊಟ್ಟಿರ್ತಕ್ಕಂಥವರೇ ಸತ್ತು ಹೋದರು. ಹೀಗಿದ್ದರೆ ಈ ರಾವಣನ ಕತೆ ಏನದು ಅಂತ ಮುಂದೆ ಹೇಳ್ತಾರೆ. ರಾವಣನ ತಲೆಗೆ ಯಾವುದೂ ಹೋಗಲಿಲ್ಲ. ಪ್ರಕೋಪಿತಸ್ಯ ತಸ್ಯ, ಕೋಪ ಬಂತು ಅಂತಂದರೆ ರಾಮದೇವರ ಮುಂದೆ ನಿನಗೆ ನಿಲ್ಲಲಿಕ್ಕೇ ಸಾಧ್ಯ ಇಲ್ಲ ಅಂತ ಎಚ್ಚರದ ಕರೆಗಂಟೆಯನ್ನು ಹನುಮ ಮೊದಲೇ ಕೊಟ್ಟಿದ್ದ. ರಾವಣನಿಗೆ ಸಿಟ್ಟು ಬಂತು. ನನ್ನ ಸಾಮರ್ಥ್ಯವನ್ನು ಪ್ರಶ್ನಿಸುವ ಈ ಕೋತಿ ಇದನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ. ಅದನ್ನು ಕೊಲ್ಲುವುದು ಅಂತ ಮುಂದೆ ಬಂದ. ವಿಭೀಷಣ ತಡೀತಾನೆ. ವಿಭೀಷಣ ಹೇಳಿದ, ಅಣ್ಣ ಒಂದು ನಿಮಿಷ ಅಂತ. ಏನು ಅಂತ ಕೇಳಿದ. ಇದು ನಿನ್ನ ಶತ್ರು ಬಂದದ್ದಲ್ಲ, ರಾಮನ ದೂತನಾಗಿ ರಾಯಭಾರಿಯಾಗಿ ಬಂದದ್ದು, ಅದನ್ನು ಕೊಲ್ಲಬೇಡ ಅಂತ ಹೇಳಿದ. ರಾವಣ ಆಯಿತು ಅಂತ ಹೇಳಿದ. ಮತ್ತೇನು ಮಾಡಬೇಕು? ಅಂಗವೈಕಲ್ಯವನ್ನು ಮಾಡು ಅಂತ. ಯಾವ ಅಂಗವನ್ನು ವಿಕಲ ಮಾಡಬೇಕು? ಕೋತಿಗಳಿಗೆ ಪ್ರಬಲವಾದ ಭಾಗ ಅಂತಂದರೆ ಬಾಲ. ಆ ಬಾಲವನ್ನೇ ಸುಟ್ಟು ಬಿಡೋಣ ಅಂತ ಅದಕ್ಕೆ ಬಟ್ಟೆಯನ್ನು ಸುತ್ತಿದ, ಎಣ್ಣೆಯನ್ನು ಹಾಕಿದ, ಬೆಂಕಿಯನ್ನು ಕೊಟ್ಟ. ರಾವಣ 10 ಬಾಯಿಯಿಂದ ಖುಷಿಪಟ್ಟಂತೆ. ನಾನು ಕೋತಿಗೆ ಸರಿಯಾದಂತಹ ಶಿಕ್ಷೆ ಕೊಟ್ಟೆ ಅಂತ. ಹನುಮ ಒಂದು ಕ್ಷಣ ಮರುಸ್ಸಕೋ ಹುತಾಶನ, ಒಂದು ಕ್ಷಣ ಸುಮ್ಮನೆ ಕೂತ ಅಂತೆ. ನಮ್ಮ ಫ್ರೆಂಡ್ಸ್ ಯಾರಾದರೂ ಬಂದರೆ ನಮಗೆ ಮಾತಾಡ್ತಾ ಇರ್ತೇವೆ ನೋಡಿ, ಹಾಗೆ ಹನುಮ ಒಂದು ಕ್ಷಣ ತನ್ನ ಫ್ರೆಂಡ್, ಬೆಂಕಿ ಅಂತಂದರೆ ಶತ್ರು ಅಲ್ಲ, ಮರುತ್ಸಕಃ ಹುತಾಶನ, ಬೆಂಕಿ ಮತ್ತು ಗಾಳಿ ಫ್ರೆಂಡ್ಸ್. ಹಾಗಾಗಿ ಗಾಳಿದೇವರಾದ ಹನುಮನಿಗೆ ಬೆಂಕಿ ಎಂಬುದು ಫ್ರೆಂಡ್ ಬಂದರೆ ಮಾತಾಡ್ತಾ ಕೂತ್ಕೊಂಡ ಅಂತ ನಮ್ಮ ಆಚಾರ್ಯರು ತಮಾಷೆ ಮಾಡಿ ಹೇಳಿದ್ದಾರೆ. ಆ ಬೆಂಕಿ ಉರಿಯಿತು ಉರಿಯಿತು ಉರಿಯಿತು. ನಮ್ಮಂಥವರಿದ್ದರು, ಅವರು ಹೇಳಿದರಂತೆ, ಈ ಕೋತಿಗೆ ಈ ಅಧಿಕ ಪ್ರಸಂಗ ಯಾಕೆ, ಸರಿಯಾದ ಶಿಕ್ಷೆ ಆಯಿತು ಅಂತ ಹನುಮ ಕೇಳಿಕೊಂಡ. ಸರಿ, ಬೆಂಕಿ ಹಿಡಿಯಿತು. ಇಡೀ ಲಂಕೆಗೆ ಪ್ರದಕ್ಷಿಣೆ ಬಂದ. ರಾಮಾಯಣ ಹೇಳುತ್ತೆ, ವಿಭೀಷಣನ ಮನೆಯೊಂದೊಂದನ್ನು ಬಿಟ್ಟು. ಅಂದರೆ ಈ ಕೋತಿ ತಲೆಕೆಟ್ಟ ಕೋತಿ ಅಲ್ಲ, ಅವಿವೇಕದ ಕೋತಿ ಅಲ್ಲ. ಯಾರ್ಯಾರನ್ನು ಸುಡಬೇಕು, ಯಾರನ್ನು ಸುಡಬಾರ್ದು, ವಿವೇಕದ ಕೋತಿ. ಹಾಗಾಗಿ ಎಲ್ಲ ಕಡೆ ಒಂದು ಸುತ್ತು ಬಂತು. ಒಂದು ಸುತ್ತು ಬಂದು ಆ ಮನೆ ಸುವರ್ಣ ರತ್ನ ಕಾರಿತ, ಬಂಗಾರದಿಂದ ರತ್ನಗಳಿಂದ ಮಾಡಲ್ಪಟ್ಟ ಮನೆಗಳೆಲ್ಲ ದಡ 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 ಅಂತ ಬಿತ್ತಂತೆ. ನಿಮಗೆ ತಮಾಷೆ ಕಾಣಿಸ್ತದೆ, ಅದು ಹೇಗಿರಿ ಬಂಗಾರದ ಮನೆ ಕೆಳಗೆ ಬೀಳುತ್ತೆ ಅಂತ. ಮಣ್ಣಿನ ಗೋಡೆ ಆದರೆ ಬೀಳ್ತದೆ, ಬಂಗಾರದ ಗೋಡೆ ಬೀಳುವುದು ಹೇಗೆ ಅಂತ ನಿಮ್ಗೆ ಗೊತ್ತು ನೋಡಿ. ಬಂಗಾರ ಅದಕ್ಕೆ ಬೆಂಕಿಗೆ ಹಿಡಿದ್ರೆ ಅದು ಕರಗ್ತದೆ, ಅದು ನೀರಾಗ್ತದೆ. ಮನೆಯೆಲ್ಲ ನೀರಾಯಿತು ಅಂತಂದರೆ ಆ ಮಣಿಯೆಲ್ಲ ಕೆಳಗೆ ಬೀಳುತ್ತೆ. ರಾಕ್ಷಸರ ಮನೆಯೆಲ್ಲ ಮಣ್ಣು ಪಾಲಾಯ್ತಂತೆ. ಹನುಮ ಒಂದು ರೌಂಡ್ ಬಂದಂತೆ. ಈ ರಾಕ್ಷಸರು ಮಾತಾಡ್ತಾರಂತೆ, ವಾಯ್ಸ್ ಚೇಂಜ್ ನೋಡಿ. ಆಗ ಹೇಳಿದ್ರು, ಈ ಕೋತಿಗೆ ಅಧಿಕ ಪ್ರಸಂಗ ಯಾಕೆ ಅಂತ. ಈಗ ಅದೇ ಮಂದಿ ಮಾತಾಡಲಿಕ್ಕೆ ಶುರು ಮಾಡಿದ್ರಂತೆ. ರಾವಣನಿಗೆ ಅಧಿಕ ಪ್ರಸಂಗ ಯಾಕೆ ಬೇಕಿತ್ತು? ಈ ಕೋತಿ ಗೊತ್ತಿಲ್ವ, ಅಷ್ಟು ಬುದ್ಧಿ ಇಲ್ವ ಅವನಿಗೆ? ಈ ಕೋತಿ ಅನ್ನೋದ್ರೆ ಹಾರುವ ಪ್ರಾಣಿ ತಲೆ ಬೇಕಾ ಬೇಡವಾ? ಬಾಲಕಕ್ಕೆ ಬೆಂಕಿ ಕೊಟ್ಟಿದ್ದಾನೆ, ರಾವಣನಿಂದಾಗಿ ಇಷ್ಟಾಯಿತು ಅನ್ಯಾಯ. ಮೊದಲು ಕೋತಿಗೆ ಬೈದ ಮಂದಿ ಈಗ ರಾವಣನಿಗೆ ಬೈಲಿಕ್ಕೆ ಆರಂಭ ಮಾಡಿದ್ರಂತೆ. ಹನುಮ ನೋಡಿದ. ಹನುಮ ಆ ಬೆಂಕಿ ಕೊಟ್ಟ ಮೇಲೆ ಮೀಡಿಯಾದವರು ಬಂದರಂತೆ. ಹನುಮನ ಹತ್ರ ಕೇಳಿದರಂತೆ, ಹನುಮ ಇದು ಯಾಕೆ ಹೀಗೆ ಮಾಡಿದೆ, ಇಡೀ ಬೆಂಕಿಯಿಂದ ಲಂಕೆಯನ್ನು ಸುಟ್ಟಿ ಅಂತ. ಅದಕ್ಕೆ ಹನುಮ ಹೇಳಿದ, ನಮಗೆ ರಾಮದೇವರ ಪಾಠ ಹೀಗಿದೆ.
ಯಾರಾದರೂ ನಮಗೆ ಏನಾದರೂ ಕೊಟ್ಟರೆ ನಾವು ಇಟ್ಕೊಳ್ಬಾರ್ದು, ಅವರಿಗೆ ಸ್ವಲ್ಪ ಹಾಕಿ ನಾವು ಕೊಡಬೇಕು. ಈ ಮುಂಜಿ ಉಪನಯನ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮಗಳು, ಗೃಹ ಪ್ರವೇಶ ಏನಾದರೂ ಇದ್ದರೆ ನಾವೊಂದು ಗಿಫ್ಟ್ ಕೊಡೋದು ಅಂತುಂಟು, ಕವರಲ್ಲಿ ಹಾಕಿ ಮುಚ್ಚಿ 10 ರೂಪಾಯಿ ನೋಟ್ ಕೊಡೋದು ಅಂತುಂಟು. ಅದನ್ನು ನೆನಪಿಟ್ಟುಕೊಂಡು ನೆಕ್ಸ್ಟ್ ಅವ್ರದ್ದು ಗೃಹ ಪ್ರವೇಶ ಆಗುವಾಗ ನಾವು ಒಂದು 10 ರೂಪಾಯಿ ಹಾಕಿ ಕವರಲ್ಲಿ ಕೊಡಲಿಕ್ಕುಂಟು. ಯಾಕೆಂದರೆ ನಮಗೇನು ಕೊಟ್ಟಿದ್ದಾರೆ ಅದನ್ನು ಇಟ್ಕೊಳ್ಬಾರ್ದು, ವಾಪಸ್ ಕೊಡಬೇಕು. ಕೊಟ್ಟುಕೊಳ್ಳುವ ವ್ಯವಹಾರ ನಮ್ಮದು. ಹನುಮ ಹೇಳಿದ, ರಾಮದೇವರು ಕಲಿಸಿದ್ದು ಇದು ನಮಗೆ, ನಮ್ಮ ಹಿಂದೂ ಸಂಸ್ಕೃತಿ. ಹಾಗಾಗಿ ನನಗೆ ರಾವಣ ಏನು ಕೊಟ್ಟ ಅದನ್ನು ಸ್ವಲ್ಪ ಹಾಕಿ ವಾಪಸ್ ನಾನು ಕೊಟ್ಟೆ ಎಂದು. ರಾವಣ ಏನು ಕೊಟ್ಟ ನನಗೆ? ಬೆಂಕಿ. ಅದಕ್ಕೆ ನಾನು ವಾಪಸ್ ಸ್ವಲ್ಪ ಸೇರಿಸಿ ರಾವಣನಿಗೇ ವಾಪಸ್ ಕೊಟ್ಟು ಬಂದೆ. ಅವನು ನನಗೆ ಬೇಡ, ಯಾರ್ದಾದರೂ ಋಣ ಬೇಕು, ಈ ರಾವಣನ ಋಣ ಬೇಡ ಅಂತ ಇಡೀ ಬೆಂಕಿ ರಾವಣನಿಗೇ ಕೊಟ್ಟು ಬಂದೆ ಅಂತ ಹನುಮ ಹೇಳ್ತಾನಂತೆ. ಹನುಮ ಕೈ ಮುಗಿತಾನಂತೆ, ಏನು ಕೆಲಸ ನಾನು ಮಾಡಿದೆ, ಇಡೀ ಲಂಕೆಯನ್ನು ಸುಟ್ಟೆ. ಇಡೀ ಲಂಕೆ ಸುಟ್ಟರೆ ಸೀತಾದೇವಿಗೇನಾಯಿತು? ಸೀತಾದೇವಿಯೂ ಸುಟ್ಟು ಬೂದಿಯಾದ್ಲ. ಹನುಮ ಕೈ ಮುಗಿದಂತೆ, ನನ್ನ ಬ್ರಹ್ಮಚರ್ಯ ಆ ಪುಣ್ಯ ಅದಿದ್ದಿದ್ದರೆ ಸೀತಾದೇವಿಗೆ ಏನೂ ಆಗಬಾರದು. ಆಚೆ ಕಡೆಯಿಂದ ಸೀತಾದೇವಿ ಎಣಿಸ್ತಾ ಇದ್ದಾಳಂತೆ, ಇಡೀ ಲಂಕೆ ಉರಿತಾ ಇದೆ, ಪಾಪ ಹನುಮನಿಗೇನಾಯಿತೋ ಏನೋ. ರಾವಣನ ಚಿಂತೆ ಅಲ್ಲ, ಅಲ್ಲಿದ್ದವರ ಮೇಲೆ ಚಿಂತೆ ಅಲ್ಲ, ಹನುಮನಿಗೇನಾಗಿರ್ಬೋದು ಅಂತ. ಆವಾಗ ಸೀತಾದೇವಿ ಹೇಳ್ತಾಳಂತೆ, ನನ್ನ ಪಾತಿವ್ರತ್ಯ ಇದ್ದರೆ ಹನುಮನಿಗೇನೂ ಆಗಬಾರ್ದು. ಹನುಮನಿಗೂ ಏನೂ ಆಗಲಿಲ್ಲ, ಸೀತಾದೇವಿಗೂ ಏನೂ ಆಗಲಿಲ್ಲ. ಹನುಮನ ಬ್ರಹ್ಮಚರ್ಯ ಎಷ್ಟು, ಸೀತಾದೇವಿಯ ಪಾತಿವ್ರತ್ಯವೆಷ್ಟು, ಅದು ನಾವು ರಾಮಾಯಣದಲ್ಲಿ ನಾವು ನೋಡಬೇಕಾದ್ದು. ತಾನು ರಾಮ ಹೇಳಿದ ಆಜ್ಞೆಯನ್ನು ಪೂರಣೆ ಮಾಡಿದ. ರಾಮನಿಗೆ ಇಷ್ಟವಾದ್ದು ಯಾವುದು ಅಂತ ಅನುಸಂಧಾನ ಮಾಡಿ ರಾವಣ ಕುಂಭಕರ್ಣರನ್ನು ಮುಟ್ಟದೆ ಇಂದ್ರಜಿತನ್ನು ಉಳಿಸಿ, ಅವನಿಗೂ ಹನುಮ ಅಂದರೆ ಏನು, ರಾಮನ ಕಡೆಯವರು ಹೇಗಿದ್ದಾರೆ ಅಂತ ದಿಕ್ಸೂಚಿ ಮಾಡಿ ಅಕ್ಷಕುಮಾರನನ್ನು ಕೊಂದು ರಾಮನ ಸೇವೆಯಿಂದ ತೀರ್ಮಾನ ಮಾಡಿ ಬೆಂಕಿ ಕೊಟ್ಟ. ಅದು ಬೆಂಕಿ ಕೊಟ್ಟದ್ದಲ್ಲ, ರಾಮದೇವರಿಗೆ ಮಂಗಳಾರತಿ ಮಾಡಿದ. ಇಡೀ ಲಂಕೆಯ ಅದೇನು ಯಾತ್ರೆ ಇದು, ರಾಮ ನಿನಗೆ ಮಂಗಳಾರತಿ ಅಂತ ಮಾಡಿದ್ದಂತೆ ಬಾಲದ ಬೆಂಕಿಯ ಮೂಲಕ. ನಾವು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಅಂತ ನಾವು ಮಾಡ್ತೇವೆ ನೋಡಿ, ಹಾಗೆ ಹನುಮ ರಾಮೋತ್ಸವವನ್ನು ಮಾಡಿದ, ದೀಪೋತ್ಸವವನ್ನು ಮಾಡಿದ. ಇಡೀ ಲಂಕೆಯ ದಹನದ ಮೂಲಕ ಹನುಮ ಹೊರಟು ವಾಪಸ್ ಬಂದಂತೆ. ಸಮುದ್ರ ಹಾರಿಕೊಂಡು ಬಂದರೆ ಆಚೆ ಕಡೆಯಿಂದ ಕಪಿಗಳಿಗೆ ಖುಷಿಯೋ ಖುಷಿ ಅಂತ. ಇನ್ನೂ ಹೇಳಲಿಲ್ಲ ಹನುಮ, ನಾನು ಲಂಕೆಗೆ ಹೋಗಿ ಮುಟ್ಟಿದೆ, ಸೀತಾದೇವಿಯನ್ನು ನೋಡಿದೆ, ಸೀತಾದೇವಿ ನನಗೆ ಸಿಕ್ಕಿದ್ದಾಳೆ ಅಂತ ಇನ್ನೇನು ಹೇಳಲಿಲ್ಲ. ಮೊಬೈಲು ಇರಲಿಲ್ಲ ಆವಾಗ. ಆದರೆ ಅಲ್ಲಿರ್ತಕ್ಕಂತಹ ಕೋತಿಗಳಿಗೆ ತುಂಬ ಖುಷಿಯಾಯ್ತಂತೆ. ಹನುಮ ಬರುವ ದೃಶ್ಯ ನೋಡಿಯೇ ತೀರ್ಮಾನ ಮಾಡಿದ್ರಂತೆ. ಅದು ಹೇಗೆ ಅಂತಂದರೆ, ಈ ಕಪಿಗಳಿಗೆ ಬಾಲ ನೆಟ್ಟಗಿತ್ತಂತೆ. ಹನುಮಂತು ಸೋತ್ರೆ ಬಾಲ ಕೆಳಗೆ ಹಾಕ್ತವೆ ಕೋತಿಗಳು, ಗೆದ್ದರೆ ಬಾಲ ಮೇಲಿರ್ತದೆ. ಹನುಮ ಹಾರ್ತಾ ಬರುವಾಗ ಹನುಮನ ಬಾಲ ಎತ್ತರದಲ್ಲಿ ಹಾರ್ತಿತ್ತಂತೆ. ಓ, ಹಾಗಾದರೆ ಹೋದ ಕೆಲಸ 100% ಸಕ್ಸಸ್ ಅಂತ ಅಲ್ಲಿದ್ದವರು ತೀರ್ಮಾನ ಮಾಡಿದ್ರಂತೆ. ನಮ್ಮಲ್ಲಿ ಇದೆ ನೋಡಿ, ಯಾರಾದರೂ ಮಾತಾಡಲಿಲ್ಲ ಅಂದರೆ ವಾದ ಆಗ್ತದೆ, ವಿವಾದ ಆಗ್ತದೆ. ಯಾರಾದರೂ ಸುಮ್ಮನೆ ಕೂತರೆ ನೋಡಿದಿರಾ, ಬಾಲ ಮಡಚಿ ಕೂತ. ನಮಗೆಲ್ಲಿ ಬಾಲ ಉಂಟು ಬಾಲ ಮಡಚಿ ಕೂಡಲಿಕ್ಕೆ? ಆದರೂ ನಮ್ಮಲ್ಲಿ ವ್ಯವಹಾರ ಆಗುಂಟು ನೋಡಿ, ಬಾಲ ಮಡಿಸಿ ಕೂತ. ಇವತ್ತು ಹೇಳ್ತೇವೆ, ಬಾಲ ಇಲ್ಲದಿದ್ದವರು ನಾವು ಇದನ್ನು ಹೆಗ್ಗಳಿಕೆಯ ಮಾತು ಹೇಳ್ತೇವೆ. ಹನುಮ ಹಾರಿ ಬಂದ, ಎಲ್ರಿಗೂ ಆನಂದ. ಹೇಳ್ತಾನೆ ವಿಷಯ, ಎಲ್ಲರೂ ಆ ವಿಷಯವನ್ನು ಹಂಚಿಕೊಂಡರು. ಅಲ್ಲಿರ್ತಕ್ಕಂತಹ ಜೇನು ಮಧು ಪ್ರಭು ಆ ಜೇನುವನ್ನು ಹಂಚಿಕೊಳ್ಳುತ್ತಾರೆ. ಸುಗ್ರೀವ ತುಂಬ ಖುಷಿ ಪಡ್ತಾನೆ. ರಾವಣ ಲಂಕೆ ಅಲ್ಲಿ ಹನುಮ ಪುಡಿ ಮಾಡಿದ, ಸುಗ್ರೀವನ ವನವನ್ನು ಇಲ್ಲಿ ಕಪಿಗಳು ಪುಡಿ ಮಾಡಿದರು. ರಾವಣ ಸಿಡಿಮಿಡಿಗೊಂಡ, ಹನುಮನಿಗೆ ಶಿಕ್ಷೆ ಕೊಟ್ಟ. ಸುಗ್ರೀವ ಈ ವನವನ್ನು ಪುಡಿ ಮಾಡಿದ್ರೆ ಖುಷಿಪಟ್ಟ, ಯಾಕೆಂದರೆ ಸೀತೆಯ ವೃತ್ತಾಂತ ಸಿಕ್ಕಿತು ಅಂತ. ಸುಗ್ರೀವನ ಜೊತೆಗೆ ಎಲ್ಲ ಕಪಿಗಳ ಜೊತೆಗೆ ಹನುಮ ರಾಮದೇವರ ಹತ್ರ ಬರ್ತಾನೆ. ರಾಮದೇವರು ಹನುಮನ ನೋಡಿ ಸಂತೋಷ ಪಡ್ತಾರೆ. ಹನುಮ ಆ ಎಲ್ಲ ಲಂಕೆಯ ಯಾತ್ರೆ ಅದನ್ನೆಲ್ಲ ರಾಮದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತಾನೆ. ಚೂಡಾಮಣಿಯನ್ನು ರಾಮದೇವರ ಪಾದದಲ್ಲಿ ಇಡ್ತಾನೆ. ರಾಮದೇವರಿಗೆ ಎಷ್ಟು ಖುಷಿಯಾಯಿತು. ಯಾರೊಬ್ಬರು ಕೇಳಿದರು, ಆ ಚೂಡಾಮಣಿ ದೇವರ ಕೈಯಲ್ಲಿ ಕೊಡಬೇಕಿತ್ತು, ಕಾಲಲ್ಲಿ ಯಾಕಿಟ್ಟ ಅಂತ. ಯಾರೋ ಒಬ್ಬರು ವಿದ್ವಾಂಸರು ಹೇಳಿದರು, ಅದು ಕೋತಿ ಅಲ್ವಾ, ಅದಕ್ಕೆ ಗೊತ್ತಿಲ್ಲ ಎಲ್ಲಿ ಚೂಡಾಮಣಿ ಇಡಬೇಕು, ತಲೆಯಲ್ಲಿ ಇಡಬೇಕಾ ಕಾಲಲ್ಲಿ ಇಡಬೇಕಾ ಅಂತ. ರಾಮಾಯಣ ಹೇಳಿತು, ಚೂಡಾಮಣಿ ಕಾಲಲ್ಲಿಯೂ ಇಡಬೇಕು, ಚೂಡಾಮಣಿ ತಲೆಯಲ್ಲಿಯೂ ಇಡಬೇಕು.
ಚೂಡಾಮಣಿ ಸೀತಾದೇವಿಯ ತಲೆಯ ಮೇಲೆ ಇಡಬೇಕಾದ್ದು. ಚೂಡಾಮಣಿ ಸೀತಾದೇವಿಯ ಮುಡಿಯಲ್ಲಿದ್ದ ಚೂಡಾಮಣಿ ರಾಮನ ತಲೆಯ ಮೇಲೆ ಅಲ್ಲ, ರಾಮನ ಪಾದದಲ್ಲಿ ಇಡಬೇಕಾದ್ದು. ಹನುಮ ಚೂಡಾಮಣಿಯನ್ನು ರಾಮನ ಪಾದದಲ್ಲಿ ಇಟ್ಟದ್ದಲ್ಲ, ಸೀತಾದೇವಿಯ ಮಸ್ತಕವನ್ನೇ ರಾಮದೇವರ ಪಾದದಲ್ಲಿ ಇಟ್ಟ ರಾಮನ ಕಾರ್ಯ ದುರಂದರ ಹನುಮ ಅಂತ ರಾಮಾಯಣ ಚಿತ್ರಿಸಿದೆ. ರಾಮದೇವರು ತುಂಬ ಸಂತೋಷಪಟ್ಟು ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಶ್ಲಿಷತಮಂ ಪರಮಾಭಿತುಷ್ಟ. ತುಂಬ ಖುಷಿಯಾಯಿತು. ಹನುಮನಿಗೆ ಕೊಡಬೇಕು ಗಿಫ್ಟ್. ಏನು ಕೊಡಬೇಕು? ಏನು ಕೊಟ್ಟರೂ ಹನುಮನಿಗೆ ಬೇಕಾಗಿಲ್ಲ. ಭೂಮಿ ಕೊಡುದಾ? ಅಯೋಧ್ಯೆಯಲ್ಲಿ 10 ಎಕರೆ ಜಾಗ ಕೊಡ್ತೇನೆ, ಬೇಡ ಹೇಳ್ತಾನೆ ಹನುಮ. ನಾನೇನು ಮಾಡಲಿ ಅಂತ ಹೇಳ್ತಾನೆ. ಬಂಗಾರದ ಕವಚ ಹಾಕಲ, ನನಗ್ಯಾಕೆ ಅಂತ ಹನುಮ ಹೇಳ್ತಾನೆ. ವಿರಕ್ತ ಶಿಖಾಮಣಿ. ಹನುಮನಿಗೆ ಏನು ಬೇಕು? ದೇವರನ್ನು ಬಿಟ್ಟರೆ ಮತ್ತು ಯಾವುದೂ ಬೇಡ. ಹಾಗಾಗಿ ರಾಮ ಹನುಮನಿಗೆ ಗಿಫ್ಟ್ ಕೊಡಬೇಕು. ಏನು ಕೊಡಬೇಕು? ತನ್ನನ್ನೇ ಕೊಡಬೇಕು. ಸ್ವಾತ್ಮ ಪ್ರಧಾನಂ ಅಧಿಕಂ, ನನ್ನನ್ನೇ ಕೊಡಬೇಕು. ಅದನ್ನು ಹೇಗೆ ಕೊಡೋದು? ರಾಮದೇವರು ಆಲಿಂಗನೆ ಮಾಡುವ ವ್ಯಾಜದಲ್ಲಿ ತನ್ನನ್ನೇ ಸಮರ್ಪಣೆ ಮಾಡಿದ. ಹನುಮ ತನ್ನ ಜೀವನವನ್ನೇ ರಾಮನಿಗೆ ಸಮರ್ಪಣೆ ಮಾಡಿದರೆ ರಾಮದೇವರು ಹನುಮನಿಗೆ ತನ್ನನ್ನೇ ಕೊಟ್ಟರು ಅನ್ನುವ ಕತೆ ರಾಮಾಯಣದ ಸುಂದರಕಾಂಡದ ಕೊನೆಯ ಘಟ್ಟ. ನಾವು ದೇವರ ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ದೇವರು ನಮ್ಮೊಟ್ಟಿಗೆ ಬಂದು ಬಿಡ್ತಾರೆ. ನಮಗೆ ಭಯ, ದೇವರು ನಮ್ಮೊಟ್ಟಿಗೆ ಬಂದರೆ ಯಾರು ಸುಧಾರಿಸೋದು? ದೇವರನ್ನು ಸುಧಾರಿಸಿಕೊಳ್ತಾರೆ. ನಾವು ನಮ್ಮನ್ನು ದೇವರಿಗೆ ಅರ್ಪಿಸಿಕೊಂಡ್ರೆ ಭಗವಂತ ನಮ್ಮ ಬೆನ್ನ ಹಿಂದೆ ಬಂದು ನಮಗೆ ರಕ್ಷಕನಾಗ್ತಾನೆ, ನಮ್ಮ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಾನೆ. ದೇವರು ಎಲ್ಲವನ್ನೂ ಕೊಡ್ತಾರೆ. ನಮಗೂ ದೇವರಿಗೂ ಮಾಧ್ಯಮ ಹನುಮ ಅನ್ನೋದನ್ನು ರಾಮಾಯಣ ಚಿತ್ರಿಸಿದೆ. ಸೀತಾದೇವಿಗೆ ರಾಮನ ಉಂಗುರ ಮುಟ್ಟಿಸಿದ, ಸೀತಾದೇವಿಯ ಚೂಡಾಮಣಿಯನ್ನು ರಾಮದೇವರಿಗೆ ಮುಟ್ಟಿಸಿದ. ಸೀತೆ ರಾಮರಿಗೆ ಮಾಧ್ಯಮ ಹನುಮ ಹೇಗೋ ಹಾಗೆ ನಮಗೂ ದೇವರಿಗೂ ಮಾಧ್ಯಮ ಅದು ರಾಗಿಗುಡ್ಡೆಯ ಹನುಮ ಅಂತ ಹೇಳ್ತಾ, ಆ ಹನುಮನಿಗೆ ಸಮರ್ಪಣೆ ಮಾಡಿದರೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ, ಈ ಪ್ರವಚನ ವ್ಯವಸ್ಥೆ ಮಾಡಿದ ಎಲ್ಲ ವ್ಯವಸ್ಥಾಪಕರಿಗೆ ಹರಿಗುರುಗಳು ಒಳ್ಳೆದು ಮಾಡಲಿ, ಕೇಳಿದ ನಿಮಗೆಲ್ಲ ರಾಮದೇವರು ಹನುಮಂತದೇವರು ಅನುಗ್ರಹ ಮಾಡಲಿ ಅಂತ ಹಾರೈಸ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣ